ವಟು ಯಜಮಾನ ಸ್ವಪರ ಜನ ಪೃಥಿವಿ ಜಲ ಶಿಖಿ ಪವನ ತಾರ ಪಥ ನವಗ್ರಹ ಯೋಗಕರಣ ಭತಿಥಿ ಸಿತಾಸಿತ ಪಕ್ಷ ಸಂಕ್ರಮಣ ವನಧಿಷ್ಠಾನ. ಇಷ್ಟರಲ್ಲಿ ಪೂಜೆ. ಇದನ್ನೇ ಬೇರೆ ಭಾಷೆಯಲ್ಲಿ ಹೇಳಿಕೊಟ್ರು ಜಗನ್ನಾಥದಾಸರು. ನೀವು ಎಲ್ಲಿ ಆಕಳು ಸೂರ್ಯ ಅಗ್ನಿ ನೀರು ಗಾಳಿ ಬರೇ ಪೂಜಾ ಮಾಡು ಅಂತ ಹೇಳ್ಬಿಟ್ರೆ ಇವ್ರು ಅಷ್ಟಾಂಗ ಏರ್ಸ್ಕೋತ ಕೂತ್ರೆ ಏನು ಮಾಡ್ತೀರಿ? ನಮ್ಮಲ್ಲದೊಂದು ಸಮಸ್ಯೆ. ಪೂಜಾ ಮಾಡ್ರಿ ಅಂತ ಹೇಳಿದ್ರಂತೆ. ಗಂಡನ ಪೂಜಾ ಮಾಡಬೇಕು ಹೆಣ್ಮಕ್ಳು ಅಂತಂದ್ರಂತೆ ಯಾರು. ಈ ಹೆಂಡತಿ ಕೂಡಿಸ್ಬಿಟ್ಟು ಗೆಜ್ಜಿ ವಸ್ತ್ರ ಏರಿಸಿ ಅಷ್ಟಾಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ಬೆಲ್ಲ ನೈವೇದ್ಯ ಇಟ್ಟು ಕೈ ಮುಗಿದ್ಬಿಟ್ಲು. ನಾವನಂದ ಯಾವ ಆಚಾರ್ಯ ಹೇಳ್ಯಾರ ಪುರಾಣದಾಗ ಕರ್ಕೊಂಬ ಇಲ್ಲಿ ಅಂತ. ಹ್ಯಾಕೆ ಪೂಜೆ ಮಾಡಬೇಕು? ಒಬ್ಬೊಬ್ಬರಿಗೆ ಒಂದೊಂದು ಕಡೆಗೆ ಪೂಜೆ ಹೇಳಿದ್ದಾರೆ. ಸೂರ್ಯನಲ್ಲಿ ಪೂಜೆ ಮಾಡಬೇಕೆ? ಸೂರ್ಯೇತು ವಿದ್ಯೆಯಾತ್ರಯ್ಯ, ಸೂರ್ಯಾಂತರ್ಗತನಾದ ಪರಮಾತ್ಮ. ನೋಡ್ರಿ, ಇವೆಲ್ಲ ಅಧಿಷ್ಠಾನಗಳು. ಸೂರ್ಯ ಅಂದರೆ ಸೂರ್ಯನಲ್ಲಿ, ಸೂರ್ಯ ಅಧಿಷ್ಠಾನದಲ್ಲಿ ಭಗವಂತನ ಆರಾಧನೆ. ಯಾವ ಮಂತ್ರದಿಂದ? ತ್ರಯ್ಯ ವಿದ್ಯೆ, ಗಾಯತ್ರಿ ಮಂತ್ರದಿಂದ ಸೂರ್ಯಾಂತರ್ಗತನಾದ ನಾರಾಯಣ ಆರಾಧನೆ ಮಾಡಬೇಕು. ಎಲ್ಲ ಗಂಡಸರಿಗೆ ಇದು ಮಾಡಲಿಕ್ಕೆ ಅವಶ್ಯವಾಗಿ ಬರುವಂತಹದ್ದು, ಮಾಡಲೇಬೇಕು, ಕಡ್ಡಾಯ. ಸೂರ್ಯಾಂತರ್ಗತನಾದವರು ನಾರಾಯಣ. ಧ್ಯೇಯಸ್ಸದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ. ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪೃದ್ಧತ ಶಂಖಚಕ್ರ. ಅದ್ಭುತವಾಗಿ ಸೂರ್ಯಾಂತರ್ಗತನಾದ ನಾರಾಯಣ ಚಿಂತನೆ ಮಾಡ್ರಿ. ಅದು ಸೂರ್ಯನಲ್ಲಿ ಭಗವಂತನ ಆರಾಧನೆ. ಹವಿಷ ಅಗ್ನೌ ಯಜೇತಮಾಂ, ಅಗ್ನ್ಯಂತರ್ಗತನಾಗಿ ಅಗ್ನಿಯ ಒಳಗಡೆಗೆ ಇದ್ದ ಪರಮಾತ್ಮನನ್ನ ಹವಿಸ್ಸಿನಿಂದ, ತುಪ್ಪದ ಆಹುತಿ, ಚರುವಿನ ಆಹುತಿ, ಹಾಲು, ಬೇರೆ ಬೇರೆ ಪದಾರ್ಥಗಳಿಂದ ಭಗವಂತನನ್ನು ಅಲ್ಲಿ ಪೂಜೆ ಮಾಡಿ. ಆಗ ಗಂಡು ಹೆಣ್ಣು ಕೂಡಿ ಪೂಜೆ. ಅದು ಇದು ಕೇವಲ ಗಂಡಿಗೆ, ಅದು ಗಂಡು ಹೆಣ್ಣಿಗೆ ಕೂಡಿ. ಯಜ್ಞದಲ್ಲಿ ಹೆಣ್ಮಕ್ಕಳಿಗೂ ಅಧಿಕಾರ ಇದ್ದುದರಿಂದ ಅವರು ಪಕ್ಕದಲ್ಲಿ ಕುಳಿತು ಆಹುತಿ ಹಾಕುವಂಥವ್ರು ಗಂಡನ ಜೊತೆಗೆ. ಬ್ರಾಹ್ಮಣನಲ್ಲಿ ಹೇಗೆ ಪೂಜೆ ಮಾಡಬೇಕು? ಬ್ರಾಹ್ಮಣನ ಪೂಜೆ ಮಾಡ್ರಿ. ಬ್ರಾಹ್ಮಣ ಅಂತರ್ಗತನಾದ ಪರಮಾತ್ಮನನ್ನ ಅಂದರೆ ಆತಿಥ್ಯೇನತು ವಿಪ್ರಾಗ್ರೇ, ಅತಿಥಿ ಸತ್ಕಾರವನ್ನು ಮಾಡಿಬಿಟ್ರೆ ದೇವರ ಪೂಜೆ ಆಯ್ತಂತೆ. ತುಂಬ ಸಿಂಪಲ್. ದೇವರ ಪಟ್ಟಿಗೆ ತೆಗೆದು ಮಾಡೋದಕ್ಕಿಂತ ಸಿಂಪಲ್ ನೆನಪಿಟ್ಕೊಳ್ರಿ. ಅದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಅದಕ್ಕಿಂತ ಸರಳ ಅಂತ ಹೇಳಿದ್ದಷ್ಟೇ ಹೊರತಾಗಿ ಅದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಹೀಗೆ ಹೇಳಿದ್ಕೊಳ್ಳಿ ಅದನ್ನು ಬಿಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಹೇಳಿಲ್ಲ, ಡಬಲ್. ಅದನ್ನು ಇದನ್ನು ಮಾಡಬೇಕು. ಬ್ರಾಹ್ಮಣನಿಗೆ ಬ್ರಾಹ್ಮಣನ ಅಂತರ್ಯಾಮಿಯಾದ ಪರಮಾತ್ಮನ ಏನು ಮಾಡಬೇಕು? ಎಲ್ಲಕ್ಕಿಂತ ಪ್ರಧಾನ ಒಂದೇ, ಬ್ರಾಹ್ಮಣನ ಸತ್ಕಾರ. ಅದು ಯಾವ ರೀತಿ ಇದ್ರೂ ಮಾಡಿ. ಚತುರ್ಥ ಸ್ಕಂದದಲ್ಲಿ ಹೇಳುವಾಗ ಪೃಥು ಮಹಾರಾಜ ಹೇಳ್ತಾನೆ, ತಮ್ಮ ಎಲ್ಲ ಪ್ರಜೆಗಳನ್ನ ಕೂಡಿಸಿ ಹೇಳ್ತಾನಂತೆ, ನೋಡ್ರೋ, ಅಗ್ನಿ ಸರಳ ಪೂಜೆ ಯಾವುದು? ಭಗವಂತನನ್ನ ಬ್ರಾಹ್ಮಣರಲ್ಲಿ ಪೂಜೆ ಮಾಡೋದು. ಹಾಗೆ ಅಷ್ಟಾತ್ಯನಂತಹ ಖಲು ತತ್ವ ಕೋವಿದೈಹಿ ಶ್ರದ್ಧಾಹುತ ಎನ್ಮುಖ ಯುಜ್ಜನಾಮವಿಹಿ ಹುತಾಶನಿ ಪರಮಹಂಸ್ಯವರ್ಯಗು. ತುಂಬ ಸುಂದರ. ಯಾರೊಬ್ಬ ಜ್ಞಾನಿಗಳೇ ಬಂದಿರ್ತಾರೆ, ಅವರಿಗೆ 2 ತುತ್ತು ಊಟಕ್ಕೆ ಹಾಕ್ರಿ, ಅಂತರ್ಗತನಾದ ಪರಮಾತ್ಮ ಸ್ವೀಕಾರ ಮಾಡಿದ, ಧನ್ಯ ಆಗೋದು, ನಿಮ್ಮ ಪೂಜೆ ಆಗೋಯ್ತು. ತಲೆನೇ ಕೆಡ್ಸ್ಕೋಬೇಕು. ವಿಪ್ರಾಗ್ರಿ ಆದಿತ್ಯೇನಚು. ಸ್ವಾಮಿ, ಸ್ವಲ್ಪ ಇನ್ನೊಂದು ಸ್ವಲ್ಪ ಸೋವಿ ಪೂಜೆ ಇದ್ರೆ ಹೇಳ್ರಿ. ಇದು ಕಾಸ್ಟ್ಲಿ ಆಯಿತು. ಬ್ರಾಹ್ಮಣರು ಕರೆದು ಊಟಕ್ಕೆ ಆಗೋದು ತುಂಬ ಕಾಸ್ಟ್ಲಿ. ಯಾಕೆ ಹೇಳ್ರಿ? ಮನೆಯಲ್ಲಿ ಮೊದಲು ಊಟಕ್ಕೆ ಕರಿಬೇಕು ಅಂದ್ರೆ ನಾವು ಇಡ್ಲಿ ಒಲಿ ಹೊತ್ಸ್ಬೇಕ್ರಿ. ಇವ್ರು ಗ್ಯಾಸಿನ ಮೇಲೆ ಉಣ್ಣಂಗಿಲ್ಲ ಬರೋರು. ನಮಗೆ ಬಿಟ್ಟರೆ ಬೇರೆ ಕಡೆ ಒಲಿ ಹೊತ್ಸಿ ಅಭ್ಯಾಸ ಇಲ್ಲ. ಬೇರೆದೇ ಹೇಳ್ಬಿಡ್ರಿ, ಹೋಗ್ಲಿ ಬಿಡ್ರಿ, ಮತ್ತೊಂದು ಏನು ಮಾಡ್ಬೇಕು? ಇನ್ನು ಗೋ ಆಕಳದಲ್ಲಿ ಪೂಜೆ ಮಾಡ್ರಿ. ಹೇಗೆ ಮಾಡಬೇಕು? ಗೋಷ್ಠೇಗ ಯವಸಾದಿನ, ಆಕಳಿಗೆ ಗೋಗ್ರಾಸ ಅಂತ ಕೊಡ್ತದಲ್ಲ, ಅದನ್ನು ಕೊಡ್ರಿ, ಸಾಕು, ಪೂಜೆ ಆಗೋಯ್ತು ದೇವ್ರದ್ದು. ಗೋವಿನ ಅಂತರ್ಗತನಾದ ಪರಮಾತ್ಮನಿಗೆ ಇದು ನಾನು ಮುಟ್ಟಿಸುವಂತಹ ಗೋಗ್ರಾಸ ಅಂತ ಕೊಟ್ಬಿಡ್ರಿ. ನಮ್ಮನೇಲಿ ಆಕಳ ಸಾಕ್ಲಿಕ್ಕೆ ಆಗೋದಿಲ್ಲ. ಯಾರು ಸಾಕಿರ್ತಾರೆ ಅವರಿಗೊಂದು ಗೋಗ್ರಾಸ ಮುಟ್ಟಿಸಿ ದೇವರ ಪೂಜೆ ಆಯಿತು ಖಲಾಸ್. ಬಹಳ ಅದ್ಭುತ ಇದು, ಸರಳವಾದ ಪೂಜೆ ಅಂತ. ಮತ್ತೆ ಆಮೇಲೆ ವೈಷ್ಣವೇ ಬಂಧು ಸತ್ಕೃತ್ಯ, ವಿಷ್ಣು ಭಕ್ತ. ಅವನು ಯಾವುದೇ ಸಮಾಜದಿಂದ ಇರಬಹುದು. ಭಾಗವತದಲ್ಲಿ ಕೃಷ್ಣ ಹೇಳ್ತಾನೆ, ಅವನು ಬ್ರಾಹ್ಮಣ ಸಮಾಜದವನೇ ಆಗಬೇಕು ಅಂತಿಲ್ಲ. ಯಾವ ಸಮಾಜದಲ್ಲಿದ್ದರೂ ವಿಷ್ಣು ಭಕ್ತನಾಗಿದ್ದರೂ ಅವನಿಗೆ ಬಂಧು ಸತ್ಕೃತ್ಯ, ಇವನು ವಿಷ್ಣು ಭಕ್ತ, ನಮ್ಮ ಬಂಧು ಅಂತ ಸತ್ಕಾರ ಮಾಡಬೇಕಂತ. ನಮ್ಮ ಬಂಧುಗಳು ಅಂತ ಇಷ್ಟು ನಾವು ಅವರಿಗೆ ಗೌರವ ಕೊಟ್ಟು ಬಿಟ್ರೆ ದೇವರ ಪೂಜೆ ಆಗೋಯ್ತಂತೆ. ಹೃದಯದಲ್ಲಿ, ಆಕಾಶದಲ್ಲಿ ಪರಮಾತ್ಮನ ಪೂಜೆ ಅಂದರೆ ಹೃದಯಾಂತರ್ಗತನಾದ ಪರಮಾತ್ಮನ ಪೂಜೆ. ವಾಯುವಿನಲ್ಲಿ ಭಗವಂತನ ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು? ವಾಯು ಮುಖ್ಯಧೀಯ. ವಾಯು ಮುಖ್ಯಧೀಯ ಅಂದರೆ ಏನು? ವಾಯುದೇವರನ್ನ ಜೀವಾತ್ಮ ಅಂತ ತಿಳ್ಕೊಂಡ್ರೆ ಸಾಕಂತೆ ದೇವರ ಪೂಜೆ ಮಾಡಿದ ಹಾಗಾಯ್ತಂತೆ. ಏನ್ರಿ ಇಷ್ಟು ಸರಳ ಪೂಜೆ ಅಂತ ಗೊತ್ತಿಲ್ಲ ನಮಗೆ. ವಾಯುದೇವರನ್ನ ಜೀವೋತ್ತಮ ಅಂತ ತಿಳ್ಕೊಂಡ್ರೆ ಕ್ಲಾಸ್ ಪೂಜೆ ಆಗೋಯ್ತು ನಿಮ್ದಷ್ಟೇ. ವಾಯು ಮುಖ್ಯದೀಯ ಶ್ರೀಮದಾಚಾರ್ಯ ಅಂತಾರೆ.
ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನ ನಚಾಪರಂ ಪ್ರಿಯಮಸ್ತಿ ಹರೇಹೇ ಕಿಂಚಿತ ತಥಾ ವಾಯುರ್ ಹರೇರ್ವಿಧ. ಇಬ್ಬರಿಗೂ ಪರಸ್ಪರ ಅಪ್ಪ ಮಕ್ಕಳಿಗೆ ಏನು ಪ್ರೀತಿ ಅಂತ ಕೇಳಿದ್ರೆ, ವಾಯುದೇವರನ್ನ ಜೀವೋತ್ತಮ ಅಂತ ತಿಳ್ಕೊಂಡ್ರೆ ಭಗವಂತನಿಗೆ ಪರಮಾನಂದ ಪೂಜೆ ಆಗೋಯ್ತಂತೆ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ವಾಯುದೇವರ ಪೂಜೆ ಆಗೋಯ್ತಂತೆ. ಅಯ್ಯೋ ಏನು ಆಶ್ಚರ್ಯ, ಎಲ್ಲಾದರೂ ಇದೇ ಗೊತ್ತಿಲ್ಲ. ವಾಯುದೇವರ ಜೀವೋತ್ತಮತ್ವ ಗೊತ್ತಿಲ್ಲದೆ ಇರೋರು ಎಷ್ಟೋ ಪ್ರಾಣಿದೇವ್ರ ಗುಡಿ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ. ಪರಮಾತ್ಮ ಸರ್ವೋತ್ತಮತ್ವ ಗೊತ್ತಿಲ್ಲದೆ ಇರೋರು, ಅದನ್ನು ಹೇಳಿದ ಪ್ರಾಣದೇವರಿಗೆ ಸಂತೋಷ ಆಗ್ತದೆ ಗೊತ್ತಿಲ್ಲದೆ ಇರೋರು ನಾನೇ ದೇವರು ಅಂತ ಹೇಳೋಲ್ಲ, ಪ್ರಾಣದೇವ್ರ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ. ಏನು ಪರಿಸ್ಥಿತಿ ಇದು? ಭಾಗವತಕ್ಕೆ ವಿರೋಧ. ಭಾಗವತ ವಿಷಯವೇ ತಿಳ್ಕೊಂಡಿಲ್ಲ ಅಂತ ಅರ್ಥ. ಪರಮಾತ್ಮನಿಗೆ ಸಂತೋಷ ಯಾವುದರಿಂದ ಆಗತ್ತೆ? ವಾಯುದೇವರ ಜೀವೋತ್ತಮತ್ವ ತಿಳಿದುಕೊಂಡ್ರೆ. ವಾಯುದೇವರಿಗೆ ಸಂತೋಷ ಯಾವುದರಿಂದ ಆಗತ್ತೆ? ಭಗವಂತನ ಸರ್ವೋತ್ತಮತ್ವ ತಿಳ್ಕೊಂಡ್ರೆ. ಇದೇ ವಾಯುದೇವರ ಅಂತರ್ಗತನಾದ ಪರಮಾತ್ಮನ ಪೂಜೆ. ನೀರಿನಲ್ಲಿ ಅರ್ಶನ ಕುಂಕುಮ ಇತ್ಯಾದಿಗಳನ್ನು, ಗಂಗಾ ಪೂಜೆ ಎಲ್ಲ ಗೊತ್ತಿದೆ ನಿಮಗೆ, ಅಂಥ ಪೂಜೆಗಳನ್ನು ಮಾಡೋದು ಅಂತ ಹೇಳ್ತಾರೆ. ಭೂಮಿಯ ಮೇಲೆ ರಂಗವಲ್ಲಿಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡೋದು ಒಂದು ಕ್ರಮ. ಜಗನ್ನಾಥದಾಸರು ರಂಗವಲ್ಲಿದ ದಾಸರು ಅಂತ ಅವರಿಗೆ ಪ್ರಸಿದ್ಧಿಯೇ ಇದೆ. ರಂಗವಲ್ಲಿಯಲ್ಲಿ ಮಾಡೋದು. ನಮ್ಮನ್ನು ನಾವು ಪೂಜೆ ಮಾಡಿಕೊಂಡ್ರೆ ದೇವರ ಪೂಜೆ ಆಯ್ತಂತೆ. ಏನು ನಮ್ಮನ್ನು ನಾವು ಹೆಂಗೆ ಮಾಡ್ಕೋಬೇಕು? ಭೋಗೈಹಿ ಆತ್ಮಾನಮಾತ್ಮನಿ, ನೀಟಾಗಿ ಇರಬೇಕು, ಸ್ವಚ್ಛವಾಗಿ ಇದ್ದರೆ ದೇವರ ಪೂಜೆ ಮಾಡಿದಂತೆ. ನೋಡ್ರಿ, ದೇವರು ಎಷ್ಟು ಎಚ್ಚರದ ಮಾತು ಹೇಳ್ತಾನೆ. ನಮ್ಮನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಒಳಗೂ ಹೊರಗೂ, ತತ್ರಾಪಿ ಹೊರಗಡೆಗೆ, ಒಳಗಂತ್ರ ಏನಿರುತ್ತೋ ಗೊತ್ತಾಗೋದಿಲ್ಲ ನಮಗೆ, ಆದ್ದರಿಂದ ಹೊರಗಡೆಗೆ. ಕೆಲವರು ಸ್ನಾನವನ್ನು ನೆಟ್ಟಿಗೆ ಮಾಡೋದಿಲ್ಲ, ಬಟ್ಟೆಗಳನ್ನು ಉಟ್ಟುಕೊಳ್ಳೋದಿಲ್ಲ, ನಾಮಮುದ್ರೆಗಳನ್ನು ಧರಿಸ್ಕೊಳ್ಳೋದಿಲ್ಲ. ಇವೆಲ್ಲ ಮಾಡಿದರೆ ದೇವರ ಪೂಜೆ ಅಲ್ಲ. ನಮ್ಮನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳೋದು, ಅಲಂಕಾರಾದಿಗಳನ್ನು ಮಾಡಿಕೊಳ್ಳೋದು ದೇವರ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡು ಮಾಡಿದರೆ ದೇವರ ಪೂಜೆ ಆಗತ್ತಂತೆ. ಇಷ್ಟು ಹೇಳಿ, ಕ್ಷೇತ್ರಜ್ಞಂ ಸರ್ವಭೂಷೇಷು ಸಮತ್ವೇನ ಯಜೇತಮಂ. ಹೌದು, ಎಲ್ಲ ಭೂತಗಳಲ್ಲೂ ಭಗವಂತನ ಆರಾಧನೆ ಮಾಡಬಹುದು ಅಂತ ಅಂದಿರಲ್ಲ. ಅದು ಹೇಗೆ? ಎಲ್ಲ ಭೂತಗಳಲ್ಲಿ ದೇವರ ಆರಾಧನೆ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಟ್ಟರು. ಎಲ್ಲ ಭೂತಗಳಲ್ಲಿ ಪರಮಾತ್ಮನ ಇದ್ದಾನೆ ಅಂತ ತಿಳಿಯೋದೇ ಪೂಜೆ ಅಂತ, ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಭೂತಗಳಲ್ಲಿ ಪರಮಾತ್ಮನ ಇದ್ದಾನೆ ಅಂತ ತಿಳಿದುಕೊಂಡ್ರೆ ಸಾಕು, ಮುಗಿದೋಯ್ತು ಕೆಲಸ ಅಂತ. ಇದನ್ನು ಹೇಳಿದ ಮೇಲೆ ಉದ್ಧವ ಕೇಳ್ತಾನೆ, ಸ್ವಾಮಿ ನಿನ್ನನ್ನು ಆರಾಧನೆ ಮಾಡಬೇಕು ಅಂತ ಇದೆ ನಮಗೆ, ಇಲ್ಲ ಅಂದಿಲ್ಲ. ಆದರೆ ಪ್ರಶ್ನೆ ಏನು ಅಂದರೆ, ನಿನ್ನನ್ನು ಒಲಿಸಿಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು? ಏನು ತಪಸ್ ಮಾಡಬೇಕೇ? ಜಪ ಮಾಡಬೇಕೇ? ಸ್ವಾಧ್ಯಾಯ ಮಾಡಬೇಕೇ? ನಿನ್ನನ್ನು ನಾವು ಹಿಡ್ಕೋಬೇಕು, ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೀನು ನಿಂತ್ಕೊಂಡ್ಬಿಡ್ಬೇಕು, ಬಿಟ್ಟು ಹೋಗಬಾರ್ದು. ಅದಕ್ಕೆ ಉಪಾಯ ಯಾವುದು? ಕೃಷ್ಣ ಅದಕ್ಕೆ ಉಪಾಯವನ್ನು ಹೇಳ್ತಾನೆ. ಏನು ಉಪಾಯ? ನರೋಧಯತಿ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಏವ ಚ ನ ಸ್ವಾಧ್ಯಾಯಸ್ತಪಸ್ತ್ಯಾಗ ನಿಷ್ಠಾಪೂರ್ತೇನ ದಕ್ಷಿಣ ವೃತಾನಿ ಯಜ್ಞಾಶ್ಚಂದಾಂಸಿ ತೀರ್ಥಾನಿ ನಿಯಮಾಯಮಾಹ ಯಥಾವರುದ್ಧೇ ಮತ್ಸಂಗ ಸರ್ವದುಃಖಾಪಹೋ ಇಮಾಂ. ನನ್ನನ್ನು ನೀವು ಒಲಿಸಿಕೊಳ್ಳಬೇಕು ಅಂದರೆ ಒಂದೇ ದಾರಿ, ಪ್ರೀತಿ, ಇನ್ನೇನಿಲ್ಲ. ದೇವರು ಹೇಳಿ ಮುಗಿಸಿಬಿಟ್ಟು ಒಂದೇ ಮಾತು, ನನ್ನಲ್ಲಿ ನೀವು ಪ್ರೀತಿ ಮಾಡ್ರಿ, ನನ್ನನ್ನು ಪ್ರೀತಿಸ್ರಿ, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮಲ್ಲಿ ನಿಂತ್ಕೊಳ್ತೀನಿ. ಇದನ್ನು ಬಿಟ್ಟು ನೀವು ಏನು ಜಿಗದಾಡಿದ್ರು ನಾನು ನಿಮ್ಮ ಮನೆಗೆ ಬರೋದಿಲ್ಲ. ಅಲ್ಲ, ನಾನು ಭಾಳ ಯಜ್ಞ ಮಾಡಿದ್ರೆ ಮಾಡ್ಕೋತ ಕೂಡು, ಬರೋದಿಲ್ಲ ನಿಮ್ಮ ಮನೆಗೆ ಅಂದ್ಬಿಟ್ಟು. ಭಾಳ ಜಪ ಮಾಡ್ತೀನಿ, ಮಾಡ್ಕೋತ ಕೂಡು, ನಾನೇ ಬರಲಿ ನಿಮ್ಮ ಮನೆಗೆ. ನೀನು ಭಾಳ ಜಪ ಮಾಡು, ಯಜ್ಞ ಮಾಡು, ತಲೆ ಹೊಡ್ಕೋ, ಪ್ರದಕ್ಷಿಣೆ ಹಾಕಿ, ಏನು ಮಾಡು, ಪ್ರೀತಿನೇ ಮಾಡದೇ ಇದ್ರೆ ಬಂದೇ ಏನು ಮಾಡಲಿ? ಪ್ರೀತಿಸದೇ ಇದ್ರೆ, ಭಕ್ತಿಯನ್ನು ಮಾಡದೇ ಇದ್ರೆ ಇವನ್ನೆಲ್ಲ ಮಾಡಿದ್ರು ವ್ಯರ್ಥ. ನೆನ್ಪಿಟ್ಕೊಂಡ್ಬಿಟ್ರಿ. ಒಂದೇ ಮಾತು ಹೇಳ್ತಾನೆ, ಎಲ್ಲ ಮಾಡಿದ್ದೇವೆ, ಭಕ್ತಿ ಇಲ್ಲ ಅಂದರೆ ಝೀರೋ. ಏನೂ ಮಾಡಲಿಕ್ಕಾಗಿಲ್ಲ, ಭಕ್ತಿ ಮಾಡ್ತೀವಿ ಅಂದರೆ ಎಲ್ಲ ಬಂದಾಯ್ತಂತ. ಬಹಳ ಆಶ್ಚರ್ಯ, ನೆನಪಿಟ್ಕೊಳ್ರಿ, ಬಹಳ ಆಶ್ಚರ್ಯ. ಏನೂ ಇಲ್ಲ, ಭಕ್ತಿ ಒಂದಿದೆ. ಎಲ್ಲ ಮಾಡ್ತೀವಿ, ಭಕ್ತಿ ಇಲ್ಲ. ನಾ ಮಾಡಿದೆ ಅಂತ ತಿಳ್ಕೊಂಡು ಅಡ್ಡಾಡ್ತಿರ್ತೀವಿ, ದೇವರು ಬರೋದಿಲ್ಲ ಅಂತ. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು ಓದನಂಗಳ ಜರಿದು ಶ್ವಾಸ ನಿರೋಧಗೈಸಿದರೇನು ಕಾಮ ಕ್ರೋಧ ಬಳಿಯದೆ ನಾನು ನನ್ನದು ಎಂಬ ಮಾನವನು. ಎಲ್ಲ ಮಾಡಿದ, ದೇವರೇ ಇಲ್ಲ, ನಾನು ಅನ್ಕೊತ ಏನು ಪ್ರಯೋಜನ? ವೇದ ಶಾಸ್ತ್ರ ಪುರಾಣ ಕಥೆ ಹೇಳೋದು ಕೇಳೋದೆಲ್ಲ ಮಾಡಿದ, ನಿಷೇಧ ಕರ್ಮಗಳನ್ನು ಬಿಟ್ಟ, ಶ್ವಾಸ ಪ್ರಾಣಾಯಾಮಗಳನ್ನು ಮಾಡಿದ, ಎಲ್ಲ ಮಾಡ್ಕೊಂಡು ಕೂತರು ಒಂದು ಬಿಟ್ಟಿಲ್ಲಂತೆ, ಕಾಮಕ್ರೋಧ ಬಿಟ್ಟಿರಲಿಲ್ಲಂತೆ. ದೇವರಲ್ಲಿ ಪ್ರೀತಿಯೇ ಇಲ್ಲ, ಬರೋದಿಲ್ಲ ದೇವರು ಅಂದ, ನಿನ್ನ ಮನೆಗೆ ನೀನು, ನನ್ನ ಮನೆಗೆ ನಾನು ಅಂದಂತೆ. ಅದಕ್ಕೆ ಎಲ್ಲ ಮಾಡಿದರೂ ಕೂಡ ದೇವರಲ್ಲಿ ಆರಾಧನೆ ಮಾಡಲಿಲ್ಲ, ಭಕ್ತಿ ಮಾಡಲಿಲ್ಲ ಅಂದರೆ ವ್ಯರ್ಥ. ಭಗವಂತನ ಒಲಿಸಿಕೊಳ್ಳಿಕ್ಕೆ ಒಂದೇ ಒಂದು ದಾರಿ, ಪ್ರೀತಿಯನ್ನು ಮಾಡಿರಿ, ಬೇರೆ ಏನು ಬೇಡ ಅಂತ ಹೇಳಿದೆ. ಎಂಥಿಂಥ ಜನ ಪ್ರೀತಿಯನ್ನು ಮಾಡಿ ಉದ್ಧಾರ ಆಗಿದ್ದಾರೆ. ಒಂದು ಲೀಸ್ಟ್ ಕೊಡ್ತಾನೆ ದೇವರು, ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಕಥೆ ಇದೆ. ಸುಗ್ರೀವ, ಹನುಮಾನ್,
ವೃಕ್ಷಃ ಗಜಃ ಗೃಧ್ರಃ ಮಣಿಪಥಃ ವ್ಯಾಧಃ ಕುಬ್ಜಾಃ ವೃಜೇ ಗೋಪ್ಯಃ ಯಜ್ಞಪತ್ನ್ಯಾಸ್ತಥಾ ಪರೇ. ಏನ ಗೋಪಿಕಾ ಸ್ತ್ರೀಯರು ಮಾಡಿದ ಪೂಜೆ, ಯಜ್ಞಪತ್ನಿಯರು ಮಾಡಿದ ಪೂಜೆ, ಒಂದೊಂದು ಕಥೆ. ಅದಕ್ಕೆ ಹೇಳಿದ್ದು ನಾನು ಏನು ಅಂದರೆ, ಇದು ಮತ್ತೊಂದು ವಾರ ಹಾಕಿದರೆ ಸರಿ ಹೋಗುತ್ತೆ ಅಂತ ಹೇಳಿದ್ದು. ಈಗೇನು ಒಂದು ವಾರ ಹಾಕಿದ್ದೀವಿ, ಇನ್ನೊಂದು ವಾರ 10 ದಿವಸ ಹಾಕಿದರೆ ಮುಂದಿನ ಭಾಗ ಎಲ್ಲ ತಿಳಿಯುತ್ತೆ. ಯಜ್ಞಪತ್ನಿಯರು ಮಾಡಿದ ಪೂಜೆ, ಗೋಪಸ್ತ್ರೀಯರು ಮಾಡಿದ ಪೂಜೆ. ಕೃಷ್ಣ ಮುಂದೆ ಮಾತು ಹೇಳ್ತಾನೆ, ಉದ್ಧವ, ಪ್ರಾಯಶಃ ನನ್ನ ಭಕ್ತರು, ಅದರಲ್ಲಿ ಗೋಪಿಕಾಸ್ತ್ರೀಯರು ಇದ್ದಾರಲ್ಲ, ಅವರಷ್ಟು ಯಾರೂ ನನ್ನ ಪೂಜೆ ಮಾಡಲಿಕ್ಕಿಲ್ಲ, ನನ್ನ ಪ್ರೀತಿ ಮಾಡಲಿಕ್ಕಿಲ್ಲ. ಎಷ್ಟು ಪ್ರೀತಿ ಮಾಡಿದ್ದಾರೆ? ಯಾಸಾಂ ಕ್ಷಪಾಹ ಪೃಷ್ಠತಮೇನ ನೀತಾ ಮಯೈವ ವೃಂದಾವನ ಗೋಚರೇಣ ಕ್ಷಣಾರ್ಥವತ್ತಾ ಪದರಂಗತಾಸಾಂ ಹೀನಾಮಯ ಕಲ್ಪಸಮಾಬಭೂವು. 1 ಸೆಕೆಂಡ್, 1 ಕ್ಷಣ ಭಗವಂತ ದೂರ ಆದರೆ ಗೋಪಿಕಾಸ್ತ್ರೀಯರ ಕಥೆ ಏನಾಗ್ತಿತ್ತು? ಎಷ್ಟು ಪ್ರೀತಿ ಮಾಡಿದ್ರು, ಎಷ್ಟು ಹಚ್ಚಿಕೊಂಡಿದ್ರು ಅಂದರೆ ನಮ್ಮ ಜೀವವೇ ಹೋಯ್ತು. ದೇವರಿಲ್ಲದ 1 ಕ್ಷಣ, ಅದನ್ನು ನಾವು ಬದುಕಿದ್ದೇನು ಮಾಡಬೇಕು ಅನ್ನುವಷ್ಟು ಅವರಿಗೆ ಮನಸ್ಸಿಗೆ ಭಾವನೆ ಇರ್ತಿತ್ತಂತೆ, ಫೀಲಿಂಗ್ ಇರ್ತಿತ್ತಂತೆ. ಕೃಷ್ಣ ಅಂತಾನೆ, ಯಾಸಾಂ ಕ್ಷಪಾಹ ಪೃಷ್ಠತಮೇನ ನೀತಾಗ ಕ್ಷಣಾರ್ಥವತ್ತ. ಅವ್ರ ಜೊತೆಗಿದ್ದಾಗ ಇಡೀ ರಾತ್ರಿ ಕಳೆದ್ರೆ 1 ಕ್ಷಣದಂತೆ ಕಳೆದು ಹೋಗ್ಬಿಡ್ತಂತೆ. ಆದರೆ ಒಂದು ಹೊತ್ತು ಅವರ ಜೊತೆಗೆ ಇಲ್ಲ ಅಂದರೆ ಬಹಳ ಕಷ್ಟ ಆಯಿತಂತೆ. ಗೋಪಿಕಾಸ್ತ್ರೀಯರು ಒಂದು ಮಾತಂದಿದ್ದಾನೆ, ಅಟತಿ ಯದ್ಧಮಾನನ್ನಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂಚತೆ ಜಡಬದೀಕ್ಷತಾಂ ಪದ್ಮನುದೃಶಾಂ. ಸ್ವಾಮಿ, ತ್ರುಟಿಯುಗಾಯತೆ, 1 ಕ್ಷಣ ನೀನು ಕಾಣಲಿಲ್ಲ ಅಂದರೆ ಒಂದೊಂದು ಯುಗ ಕಳೆದಂತೆ ಆಗುತ್ತೆ. ಅಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ರಂತೆ. ಯಾರಾದರೂ ನಾವು ದೇವ್ರನ್ನ ಅಷ್ಟು ಪ್ರೀತಿಸ್ತೀವೋ, 1 ಕ್ಷಣ ಭಗವಂತ ಕಾಣಲಿಲ್ಲ ಅಂದರೆ ನಮಗೆ 1 ಯುಗ ಕಳೆದಂತೆ ಭಾಸ ಆಗತ್ತಾ? TV 1 ನಿಮಿಷ ನೋಡಲಿಲ್ಲ ಅಂದರೆ ಅಷ್ಟು ಭಾಸ ಆಗ್ಬಿಡುತ್ತೆ. ಅಯ್ಯೋ, ಏನೋ ಕಳ್ಕೊಂಡ್ಬಿಟ್ಟೆ, 3-4 ದಿವಸ ಆಯ್ತು ಆ ಸೀರಿಯಲ್ ನೋಡಲೇ ಇಲ್ಲ ನೋಡ್ರಿ. ಅಕ್ಕ ತಂಗಿ, ಅಣ್ಣ ತಮ್ಮ, ಮಾಮ ಮಾಮಿ, ಸೋದರತ್ತಿ ಸೋದರ ಮಾವ, ಇವೆಲ್ಲ ಸೀರಿಯಲ್ಗಳ ಹೆಸರುಗಳ್ರಿ. ಪಾಪ ಇದು ಹೆಸರಿಟ್ಟೊಂದು ಪುಣ್ಯ ಕಟ್ಕೊಂಡ್ರೆ ಈ ಹೆಸರುಗಳೇ ಗೊತ್ತಿಲ್ಲ ಯಾರಿಗೂ. ಎಲ್ಲ ಅಂಕಲ್ 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 ಅಂತ ಕರೆದುಬಿಟ್ಟು ಉಷ್ಟಿ ಇದು ಬಿದ್ದವರೆಲ್ಲ ಕಲ್ಲು ಮಾಡಿ ಕೂಡಿಸ್ಬಿಟ್ಟಾರೆ ಇವರು. ಅವ್ನು ಸ್ವಲ್ಪ ಹೆಸರು ಹೇಳ್ಯಾರ, ಪುಣ್ಯಕ್ಕೆ ಅದೊಂದು ಚಲೋ ಅದು. ಎಷ್ಟು ಪ್ರೀತಿ ಅಂದರೆ ದೇವರ ಸಲುವಾಗಿ ಬೇಕಾದ ಮಾಡ್ಲಿಕ್ಕೆ ನಡೆಯುತ್ತೆ. ಒಂದು ಸರ್ತಿ ನಾರದರು ಕೃಷ್ಣ ಹತ್ರ ಬಂದಿದ್ರಂತೆ. ಕೃಷ್ಣ ಅಂದರು, ಏನಪ್ಪ ನಾರದ ಅಂದರು, ನಿನ್ನನ್ನು ಯಾರು ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ? ನನ್ನನ್ನು ಪ್ರೀತಿಸೋರು ಗೋಪಿಕಾಸ್ತ್ರೀಯರು. ಹೌದೇ, ನಿಜಾನ? ಮಹಾರಾಯ, ಯಾಕೆ ಸುಳ್ಳು ಹೇಳೋ? ಖರೆ ಹೇಳ್ತೀನಿ. ಒಂದು ಟೆಸ್ಟ್ ಮಾಡಿಬಿಡೋಣ. ಏನು ಟೆಸ್ಟು? ಕೃಷ್ಣಂಗೆ ತಲೆಶೂಲಿ ಬಂದದ ಅಂತ ಹೇಳು. ಅಲ್ಲ, ಅದಕ್ಕೇನು ಇದರಿಂದ ಏನು ಸಿದ್ಧ ಆಗ್ತದೆ? ಕೃಷ್ಣಗೆ ತಲೆಶೂಲಿ ಬಂದದಂತೆ ಡಾಕ್ಟ್ರ್ ಹೇಳ್ಯಾರ. ಏನು ಔಷಧ ಅಂತ ಕೇಳಿದರೆ, ಕೃಷ್ಣನ ಭಾಳ ಪ್ರೀತಿಸ್ತಾರಲ್ಲ, ಅವರ ಕಾಲು ಧೂಳಿ, ಕಾಲಾಗಿನ ಮಣ್ಣು ಕೊಟ್ಟರೆ ಅದನ್ನು ತಲೆಗೆ ಹಚ್ಕೊಂಡ್ರೆ ಕಡಿಮೆ ಆಗ್ತದಂತ ಅಂತ ಕೇಳಿ. ಇದರೊಳಗೆ ಯಾರು ಪಾಸ್ ಆಗ್ತಾರೋ ಅವ್ರು ನೀನನ್ನ ಅಂತ ಹೇಳು, ಅವ್ರನ್ನ ಪ್ರೀತಿ ಮಾಡ್ತಾರಲ್ಲ ಗೊತ್ತಾಗ್ತದೆ. ಸರಿ, ನಾರದರು ದ್ವಾರಕಾದಿಂದ ಹೊರಟು. ಎಲ್ಲಿ ಹೋಗ್ಬೇಕು? ಕೃಷ್ಣನ ಭಾಳ ಪ್ರೀತಿ ಮಾಡೋರು, ಭಾಳ ಭಕ್ತಿ ಮಾಡೋರು ಅಂತ ಅಂದ್ಕೊಂಡವ್ರು ಯಾವ ಊರಾಗಿದ್ರು? ಕಾಶಿ ಒಳಗಿದ್ರಂತೆ. ಮಹಾ ಪಂಡಿತರು. ಇಷ್ಟಿಷ್ಟೊಂದು ಜುಟ್ಟು, ಲಕ್ಷ ಅಂಗಾರ, ಅಕ್ಷಂತಿ, ಏನು ಧೋತ್ರ, ಏನು ಮಿರಿ ಮಿಂಚೋದು, ಅವು ಏನು ನೋಡಿಬಿಟ್ಟು ಪ್ರಾಯ ಭಗವದ್ಭಕ್ತರು ಅಂದರೆ ಇವರೇ ಇರಬೇಕು ಅಂತ ನಾರದು ಕನ್ಫ್ಯೂಸ್ ಮಾಡಿಕೊಂಡು, ಹಿಂದೂ ಮಾಡ್ಕೊಳ್ಳೋದಿಲ್ಲ, ಮಾಡಿಕೊಂಡು ಬಂದ್ರಂತೆ. ಸ್ವಾಮಿ ಅಂದರು. ಏನು ನಾರದು ಈ ಕಡೆ ಬಂದದ್ದು? ಬರ್ರಿ ಕೂಡ್ರಿ ಅಂದರು. ಏನಿಲ್ಲ, ಒಂದು ಸಮಾಚಾರ. ಏನು? ಕೃಷ್ಣ. ಓ, ಏನು ನಮ್ಮ ಕೃಷ್ಣನ? ಏನು ಹೇಳ್ರಿ ಸಮಾಚಾರ? ಅಲ್ಲ, ಆ ಕೃಷ್ಣನಿಗೆ ತಲೆಶೂಲಿ ಬಂದದ್ದು. ಅಯ್ಯೋ ಪಾಪ, ಹಿಂಗ್ಯಾಕೆ ಆತ ಕೃಷ್ಣನ ತಲೆಶೂಲಿ? ಹೌದು ಬಿಡ್ರಿ, ಮತ್ತೆ ಇಷ್ಟು ಮಂದಿ ಹೆಣ್ಣಾದ್ರೆ ಕಟ್ಕೊಂಡ ಮೇಲೆ ಆಗ್ಲಾರ್ದು ಏನಾಗ್ತದೆ ಅಂತ ಅಂದ ಆಚಾರ. ಅಲ್ಲ, ಅದು ಬರೋಬ್ಬರಿ. ಆ ಕೃಷ್ಣನ ತಲೆಶೂಲಿ ಕಡಿಮೆ ಆಗಬೇಕು. ಏನು ಡಾಕ್ಟ್ರ್ ಬೇಕೇನು? ನಮ್ಮೂರಾಗ ಡಾಕ್ಟ್ರ್ ಬೇಡ್ರಿ, ಮತ್ತೇನು ಔಷಧ ಎಲ್ಲಾದ್ರೂ ಹೇಳಿ ತಂದು ಕೊಡ್ಲೇನು? ಅಲ್ಲ, ಅದೇನಿಲ್ಲ. ಯಾರು ಭಗವಂತನನ್ನು ಅತೀ ಪ್ರೀತಿ ಮಾಡ್ತಾರೆ, ಯಾಕೆ ಸಂದೇಹ ಯಾಕೆ? ನನ್ನ ಬಗ್ಗೆ ನೋಡಿದ್ರೆ ಅನ್ಸಂಗಿಲ್ಲ ನಿನಗೆ? ಅಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೀನಿ ನಾನು. ನೀವು ಭಾಳ ಪ್ರೀತಿ ಮಾಡೋರಂತ ಏನು ಮಾಡ್ಬೇಕಂತೀರೋದಕ್ಕೆ ಏನಿಲ್ಲ, ನಿಮ್ಮ ಕಾಲಾಗಿ ಒಂಚೂರು ಮಣ್ಣು ಕೊಟ್ಟು ಬಿಟ್ರಿ ಅಂದರೆ ಕೃಷ್ಣನ ಹಣಿಗೆ ಲೇಪನೆ ಮಾಡಿದ್ರೆ ಆರಾಮಾಗಿಬಿಡ್ತದ ಅಂತ. ಅವ ಆಚಾರ ದೇವ್ರ ಪಡಿಗೆ ತೆಕ್ಕೊಂಡು ಕೂತಾವ, ಪೆಟ್ಟಿಗೆ ಅಷ್ಟು ಚಿಲ್ಲ ಹಾಕೊಂಡು ಹೊಂಟು ಬಿಟ್ರಿ ನಾರದಂದ್ರೆ. ಯಾಕೆ ರೀ ಸ್ವಾಮಿ ಕಾಲಾಗಿನ? ಏನು ರೀ ನಾರದ ಹೆಂಗೆ ತಲೆ ಕಟ್ತಾನೆ ನಿಮಗಂತ ಕೇಳೋ ಗಾಬರಿ ಆಗ್ಬಿಡ್ತು. ಯಾಕೆ ಏನಂತೀವಿ? ಅಲ್ರಿ, ಧರ್ಮಶಾಸ್ತ್ರ ಓದಿರೋ ಇಲ್ಲೋ? ಏನಂತ ತಿಳ್ಕೊಂಡ್ರಿ? ನಮ್ಮ ಕಾಲು ಧೂಳಿ ಏನಾರ ದೇವರಿಗೆ ತಾಕಿದ್ರೆ ನಾವು ನರಕಕ್ಕೆ ಹೋಗ್ತೀವಿ, ಗೊತ್ತದ ಇಲ್ಲ ನಿಮಗೆ? ಅಂದರು. ನಾನು ಗೊತ್ತಿಲ್ಲ ಬಿಡ್ರಿ ನನಗೆ. ನೋಡ್ರಿ, ನಾವು ದೇವ್ರು ಬೇಕಾದ ಪ್ರೀತಿ ಮಾಡ್ಬೋದು, ಆದರೆ ನಮ್ಮ ಕಾಲಾಗಿನ ಮಣ್ಣು ಕೊಟ್ಟು ನಾವು ನರಕಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ, ಮುಂದೆ ಹೋಗ್ಬಿಡ್ರಿ ಅಂದ್ಬಿಟ್ರಿ. ಸರಿ, ಪಾಪ ಅವ್ರು ಮಣ್ಣು ಹೋದ್ರು. ದೇವರ ಕಾಲಾಗಿನ ಧೂಳಿ, ಮನುಷ್ಯರ ಕಾಲಾಗಿನ ಧೂಳಿ ದೇವರಿಗೆ ತಾಗಿದ್ರೆ ನರಕ ಆಗುತ್ತೆ ಅಂತ ಇದು ಪಾಠ ಗೊತ್ತಾಯ್ತು. ಅಲ್ಲಿಂದ ಕಾಶಿ, ಪ್ರಯಾಗ, ಮತ್ತೊಂದು ಮುಗಿದೊಂದು ಎಲ್ಲ ಮುಗಿಸಿ ಎಲ್ಲ ಆಚಾರದ ಒಂದೇ ಉತ್ತರ. ಸೀದಾ ಗೋಕುಲಕ್ಕೆ ಬಂದರು.
ಇವು ಪಾಪ ಗೋಕುಲ್ದಾಗ ಎಲ್ಲ ಹೆಣ್ಮಕ್ಳು ಗೋಪಿಕಾಸ್ತ್ರಿ ನದಿ ದಂಡಿ ಮೇಲೆ ಬಟ್ಟೆ ಹೋಗೋದು ಕೂತಿದ್ವು ರೀ. ಒಟ್ಟು ಬಟ್ಟೆ ಹೋಗೋದು ಕೂತದ್ದು ಒಂದ ಹರಟಿ ಏನಿಲ್ಲ. ಕೃಷ್ಣ ಇಲ್ಲಿದ್ದ, ಇಲ್ಲಿ ಬಂದಿದ್ದ, ನಮ್ಮ ಜೊತೆ ಆಟ ಆಡಿದ, ಮಾತಾಡಿ ನಾರದ್ರು ಬಂದರು. ನಾರದ್ರು ಬಂದವ್ರೆ ಕೃಷ್ಣ ಅಂದರು. ಕೃಷ್ಣ ಶಬ್ದ ಕೇಳಿದ್ಕೊಂಡು ಎದ್ಬಿಟ್ರು. ಅಯ್ಯೋ ಏನಾಯ್ತು ಅಂದರು. ಇಲ್ಲ ಅಯ್ಯೋ ನಾರದ್ರು ಏನು ಸಮಾಚಾರ, ಎಲ್ಲಿಂದ ಬಂದ್ರಿ, ದ್ವಾರಕಕ್ಕೆ ಹೋಗಿದ್ರ? ನಮ್ಮ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮೊದಲು ಇವರೇ ಕೇಳ್ಬಿಟ್ರಿಲ್ಲ. ಆ ಆಚಾರಿಗೂ ಇವ್ರಿಗೆ ವ್ಯತ್ಯಾಸ ಇದೆ ನೋಡ್ಕೊಳ್ರಿ. ಇವರೇ ಕೇಳ್ಬಿಟ್ರು. ಹೌದು ಅಲ್ಲಿಂದ ಬರ್ಲಿಕ್ಕೆ ಕೃಷ್ಣಗೆ ಆರಾಮಿಲ್ಲ ಅಂದ್ರೆ ದಪ್ಪಂತ ಅವರೇ ತಳ ಬಿದ್ದುಬಿಟ್ರಿ. ಎಲ್ಲ ಗೋಪಿಕಾಸ್ತ್ರೀ ಆರಾಮಿಲ್ಲ ಅಂತ ಅವನಿಗೆ ಬಿದ್ದದ್ದು ಇವ್ರ ತಳಗೆ. ಏನಾಗಿದೆ ಹೇಳ್ರಿ, ಏನು ಔಷಧ ತಂದು ಕೊಡ್ಬೇಕಾ, ಡಾಕ್ಟರ್ ಕರ್ಕೊಂಡ್ಬರ್ಬೇಕಾ, ನಾವೇ ಬರ್ಬೇಕಾ? ಅಲ್ಲ ಅದೆಲ್ಲ ಏನು ಬೇಡ, ಏನಿಲ್ಲ. ಯಾರು ಭಗವಂತನ ಅತಿ ಪ್ರೀತಿ ಮಾಡ್ತಾರಲ್ಲ ಅವರ ಕಾಲಾಗಿನ ಮಣ್ಣು ಕೊಟ್ಟರೆ ಸಾಕಂತ ಅವ್ನು ತಲೆಗೆ ಹಚ್ಚಿರ ಆರಾಮಾಗ್ತದೆ ಅಂತ. ಹಿಂಗೆ ಬಾರ ಅಂತ ಅವು ಬಟ್ಟಿ ಹೋಗಿ ಎಲ್ಲ ಹೆಣ್ಮಕ್ಳಿಗೆ ಬಿಸ್ಕೊಂಡು ಬಂದು ನದಿ ದಂಡಿ ಮೇಲೆ ನಿಂತ ಕಚ ಪಚ ಮಣ್ಣು ತುಳಿದು ಒಂದು ಬಟ್ಟಿ ಗಂಟು ಕಟ್ಟಿ ನಾರದ ತಲೆ ಮೇಲೆ ಇಟ್ಟುಬಿಟ್ರು. ತೊಗೊಂಡು ಹೊರ ನಾರದು ಅಂದರು. ನಾರದು ಇಷ್ಟೊತ್ತು ಆ ಪಂಡಿತರ ಸಹವಾಸ ಮಾಡಿದ್ರು ನೋಡ್ರಿ, ಬುದ್ಧಿ ತಿರುಗಿತ್ತು ಅವ್ರಿಗೆ. ಅವ್ರಂದ್ರು ಏನ್ರಿ ತಲೆ ಕೆಟ್ಟದೇನು ನಿಮ್ಗೆ ಅಂದರು. ಯಾಕೆ ನಿಮ್ಮ ಕಾಲಾಗಿನ ಮಣ್ಣು ಕೃಷ್ಣನ ತಲೆ ಮೇಲೆ ಹಾಕಿ ನರಕಕ್ಕೆ ಹೋಗಿಲ್ಲ ನೀವು? ಆ ಪಂಡಿತರ ಸಹವಾಸ ಮಾಡಿದ್ದು ಫಲ ರೀ ಇದು. ನರಕಕ್ಕೆ ಹೋಗಿಲ್ಲ ನೀವು? ಆ ಗೋಪಿಕಾಸ್ತ್ರೀ ಅಂದರು ಕೃಷ್ಣಗೆ ಆರಾಮ ಆಗ್ತಂದ್ರೆ ನರಕಲ್ಲ, ಅನ್ನಂತ ಬಸಿ ಹೊಲಿಕೊಂಡಿದ್ದೀವಿ, ಮೊದಲು ತೊಗೊಂಡು ಹೋಗ್ರಿ ಅಂತ ಹೇಳಿದಂತೆ. ನಾರದ್ರು ಅಂದರು ಹೌದಪ್ಪ, ನಿಜ. ಕೃಷ್ಣ ಹೇಳಿದ್ದ ನನ್ನನ್ನು ಅತಿ ಪ್ರೀತಿ ಮಾಡೋರು ಯಾರು ಅಂದರೆ ಗೋಪಿಕಾಸ್ತ್ರೀ. ಅವರಂದ್ರೆ ಕೃಷ್ಣಗೆ ಆರಾಮ ಆಗ್ತದೆ, ಕೃಷ್ಣನ ಸಲುವಾಗಿ ನಾವು ನರಕ ಏನ್ರಿ ಅನ್ನಂತ ಬಸಿ ಹೋಲಿಕೊಳ್ಳಿ ಇದ್ದೀವಿ, ಇಷ್ಟು ಬಿಟ್ಟು ಕೊಟ್ಟಿದ್ದಾರ. ಯಾರು ಸಿಗ್ತಾರೆ ಜಗತ್ತಿನಲ್ಲಿ ಭಗವಂತನನ್ನು ಅಷ್ಟು ಪ್ರೀತಿ ಮಾಡ್ತಾರಂತೆ. ಉದ್ಧವ ಕೇಳಿದ, ಸ್ವಾಮಿ ಗೋಪಿಕಾಸ್ತ್ರೀಯರಿಗೆ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ತಿಳ್ಕೊಂಡು ನೀನು ಅವ್ರನ್ನ ಉತ್ತಮ ಅಂದ್ಬಿಟ್ಟು ಅಂದ್ರೆ ಮತ್ತು ಹಿಂದೆ ಹೇಳುವಾಗ ವಾಯೋಮುಖ್ಯದೀಯ ವಾಯುದೇವರು ಉತ್ತಮರು ಅಂದೀರಿ, ಮತ್ತೆ ಹೆಂಗೆ? ವಾಯುದೇವರನ್ನು ಬಿಟ್ಟು ಮಹಾರಾಯ ವಾಯುದೇವರು ಹಿಡ್ಕೊಂಡು ಅಂತ ತಿಳ್ಕೊಬೇಡ, ಗೋಪಿಕಾಸ್ತ್ರೀಯರಿಗಿಂತಲೂ ಕೋಟಿ ಪಟ್ಟು ಉತ್ತಮನಾದವು ಆಯ್ತು. ಆ ವಾಯುದೇವರು ಮಾಡೋ ಅಷ್ಟು ಪ್ರೀತಿಯನ್ನು ಗೋಪಿಕಾಸ್ತ್ರೀಯರು ಮಾಡೋದಿಲ್ಲ ಉಳಿದವರಲ್ಲಿ. ಈಗ ಹಿಂಗಿರ್ತದದು, ಮಾನಿಟರ್ ಅಂತ ಕರೀತಿರ್ತಾರೆ ಸ್ಕೂಲೊಳಗೆ ನೋಡ್ರಿ. ಈ ಶಾಲೆಗೆ ಶಿಕ್ಷಕರಿಗೆ ಲಘು ಗೊತ್ತಾಗುತ್ತೆ ಏನು ಮಾನಿಟರ್ ಅಂದರೆ ಯಾರು, ಎಷ್ಟು ಮಂದಿ ಮಾನಿಟರ್ ಇರ್ತಾರೆ? ಆ ಕ್ಲಾಸಿಗೊಬ್ಬರು, 2 ಕ್ಲಾಸಿಗೊಬ್ಬರು, ಸ್ಕೂಲಿಗೊಬ್ಬರು, ಕಾಲೇಜಿಗೊಬ್ಬರು ಇದ್ದೇ ಇರ್ತಾರೆ. ಹಾಗೆ ಫಸ್ಟ್ ಕ್ಲಾಸ್ ಬಂದವರು ಅಂದ್ರೆ ಎದಕ್ಕೆ ಫಸ್ಟ್ ಕ್ಲಾಸ್ ಬಂದರೆ? ಕ್ಲಾಸಿಗೆ ಫಸ್ಟ್ ಕ್ಲಾಸ್ ಬಂದವರು, ಕಾಲೇಜಿಗೆ ಫಸ್ಟ್ ಕ್ಲಾಸ್ ಬಂದವರು, ರಾಜ್ಯಕ್ಕೆ ಫಸ್ಟ್ ಕ್ಲಾಸ್ ಬಂದವರು, ದೇಶಕ್ಕೆ ಫಸ್ಟ್ ಬಂದವರು ಇದ್ದೇ ಇದ್ದಾರೆ. ಹಾಗೆ ಅವರನ್ನು ಬಿಟ್ಟು ಹೇಳ್ಕೊಂಡು ಬರೋದೇ ಹೊರತಾಗಿ ಉಳಿದವ್ರನ್ನಲ್ಲ. ಸರಿ, ಇದು ಮುಗಿಸಿದ್ರು. ಇದಾದ ಮೇಲೆ ಉದ್ಧವ ಒಂದು 36 ಪ್ರಶ್ನೆ ಕೇಳಿದ್ದಾನೆ. ಏನು ಅದ್ಭುತ! ಆ ಮಧ್ಯದಲ್ಲಿ ಒಂದು ಮಾತು ಹೇಳ್ತಾನೆ ದೇವರು, ಇದು ಬ್ರಾಹ್ಮಣರ ದೇಹ ಮಾರಾಯ. ಈ ದೇಹ ಬಂದಾಗ ಎಲ್ಲಾದರೂ ವ್ಯರ್ಥ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲೋ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನಿಶ್ಯತೆ ಕೃತ್ಸಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯ ಚ. ಚೆನ್ನಾಗಿ ಸಾಧನೆ ಮಾಡಿ ದೇಹವನ್ನು ದಂಡಿಸಿ ಏನು ಮಾಡಬೇಕು ಅಂತ ಕೇಳಿದರೆ ಮೋಕ್ಷವನ್ನು ಪಡೀಬೇಕು ಅಂತ ಎಚ್ಚರ ಹೇಳ್ತಾನೆ. ಒಂದು ಸುಭಾಷಿತ ಇದೆ, ಚಂದ ಮಾತು, ಪ್ರಾಯಶಃ ಒಂದು ಚಂದವಾದ ಮಾತು. ಕೃಷ್ಣ ಮಧ್ಯದಲ್ಲಿ ಸುಭಾಷಿತವನ್ನು ಹೇಳಿದ್ದಾನೆ. ಏನಂತಾನೆ? 4 ಇರಬೇಕಂತೆ, ಒಟ್ಟು 4 ನೋಡ್ಕೊಂಡಿರಿ. ಏನು 4? ನಡಿಬೇಕಾದ್ರೆ ಹೆಂಗೆ ನಡಿಬೇಕು ಅಂತ ದೇವರು ಕೇಳ್ತಾನೆ. ನಡ್ಕೊಂಡು ಹೊಂಟಿರ್ತೀವಲ್ಲ, ಹೇಗೆ ನಡ್ಕೊಂಡು ಹೋಗಬೇಕು? ಕೃಷ್ಣ ಉದ್ಧವನಿಗೆ ಹೇಳಿದ ಉಪದೇಶದಲ್ಲಿ ಇಂತಿಂಥ ಒಂದು ಚಂಚನ ಮಾತು. ನೀರು ಕುಡಿತಿರಲ್ಲ, ಆ ನೀರು ಎಂಥ ಕುಡಿಬೇಕು? ಮಾತಾಡ್ತಿಲ್ಲ, ಎಂಥ ಮಾತುಗಳನ್ನು ಆಡಬೇಕು? ಒಂದು ಕರ್ಮ ಮಾಡ್ತಿರ್ತಿಲ್ಲ, ಆ ಕರ್ಮ ಎಂಥ ಕರ್ಮ ಇರಬೇಕು ಅಂತ 4 ಮಾತು. ಮೊದಲನೇ ಪರಮಾತ್ಮ ಹೇಳ್ತಾನೆ, ದೃಷ್ಟಿಪೂತಂ ನ್ಯಸೇತ್ ಪಾದಂ. ನಡೆಯುವಾಗ ಕಣ್ಣು ಇಟ್ಕೊಂಡು ನಡಿ. ದೃಷ್ಟಿಯಿಂದ ಪೂತ ಆಗಿರ್ಬೇಕು. ನೀವು ನೋಡುವ ಜಾಗ ನೋಡಿಕೊಂಡು ನಡ್ಕೋತ ಹೋಗ್ರಿ, ನೋಡದೆ ನಡಿಬೇಡ್ರಿ. ಅರ್ಥ ಏನದಕ್ಕೆ? ಎಕಡೆಕಡೋ ನೋಡ್ಕೋತ ನಡಿಬೇಡ್ರಿ ಅಂತ ಅರ್ಥ ಅದಕ್ಕೆ. ನಮ್ಮಲ್ಲಿ ಕೆಲವರು ನಡೀತಿರ್ತಾರ್ರಿ, ಕೈಯಾಗ ಮೊಬೈಲ್ ಹಿಡಿದ್ಬಿಟ್ರು ಅಂದರೆ ಎದುರಿಗಿದ್ದವ್ ಕಾಣಿಸಂಗಿಲ್ಲ, ಬಾಜು ಬರೋ ಕಾಣಿಸಂಗಿಲ್ಲ, ಹಾರು ಹೊಡೆದು ಗೊತ್ತಾಗಿಲ್ಲ, ಗುದ್ದಿದ್ದು ಗೊತ್ತಾಗಿಲ್ಲ. ಒಮ್ಮೆ ಗೊತ್ತಾಗ್ತದೆ, ಇವ್ರು ವರ್ಷಾಂತ್ಯಕ್ಕೆ ಯಾರಾದರೂ ಊಟಕ್ಕೆ ಹೋದ್ರೆ ಗೊತ್ತಾಗ್ತದೆ ಇವ್ರು ಗುದ್ಸ್ಕೊಂಡು ಸತ್ತಾರಂತ ಗೊತ್ತಾಗಿಲ್ಲ ರೀ. ಮೇವಾ ಏನದ ಕಥೆ? ಏನಾರ ತಗ್ಗಿನಾಗಿ ಬಿದ್ದೆ, ಎಡವುಕೊಂಡೆ, ಹಾಯ್ಕೊಂಡೆ. ದೃಷ್ಟಿಪೂತಂ ನ್ಯಸೇತ್ಪಾದಂ. ಕರೆಕ್ಟಾಗಿ ದಾರಿ ನೋಡ್ಕೋತ ನಡಿಬೇಕು. ಎಲ್ಲೆಲ್ಲೋ ನೋಡ್ಕೋತ ಹೋಗೋದು, ಏನೋ ಉಚ್ಚರಣೆ ಮಾಡ್ಕೋತ ಹೋಗೋದು. ಈ ಗಾಡಿ ಒಳಗೆ ಆಕ್ಸಿಡೆಂಟ್ ಆಗೋದು ಯಾಕೆ ಗೊತ್ತೇನ್ರಿ? ಇದಕ್ಕೆ ಆಗ್ತಾನೆ ಬಿಟ್ಕೊಂಡು. ಆಕ್ಸಿಡೆಂಟ್ ಯಾಕೆ ಆಗ್ತಾವೆ ಅಂದರೆ ಮುನ್ನೊಳಗೆ ಇಲ್ರಿ ಅವ ಬಾಜು ಕೊಡ್ತಿರ್ತಾನೆ, ಹೊಡೆದಂತ ಅರ್ಥ. ದೃಷ್ಟಿಪೂತಂ ನ್ಯಸೇತ್ಪಾದಂ. ನೀರು ಹ್ಯಾಕೆ ಕುಡಿಬೇಕು? ವಸ್ತ್ರಪೂತಂ ಪಿಬೇಕ್ ಜಲಂ. ಸೋಸೆ ಕುಡಿಬೇಕು. ಎಷ್ಟು ದಿವಸ ಹಿಂದೆ ಹೇಳ್ಯಾನ್ರಿ ಕೃಷ್ಣ ಇದನ್ನ? 5000 ವರ್ಷ ಹಿಂದೆ ಹೇಳ್ಯಾನ. ನೀರು ನೀವು ಸೋಸಲಾರ್ದೆ ಕುಡಿಬೇಡಿ. ಇವತ್ತಿಗೂ ನಮ್ಮ ಬುದ್ಧಿ ಬಂದಿಲ್ಲ ಇನ್ನು. ಆಮೇಲೆ ಗೊತ್ತಾಯ್ತು, ಯಾವುದೋ ಕಂಪ್ನಿಗಳು ಫಿಲ್ಟರ್ ತಂದಿಟ್ಟು ನಾವು ಅಗದಿ ಶುದ್ಧ ನೀರು ಕೊಡ್ಲಿಕ್ಕತ್ತೀವಿ, ತಲೆ ಓಳಿಸ್ತು. ಮೊದಲೇ ಕೃಷ್ಣ ಹೇಳ ಕೇಳಿಗೆ ಬರಲಿಲ್ಲ ಅವಾಗ ನಮ್ಮ ಮಾತು. ವಸ್ತ್ರಪೂತಂ ನ್ಯಸೇತ್ ಪಿಬೇ ಜಲಂ. ಮಾತು ಹೇಗೆ ಆಡಬೇಕು? ಸತ್ಯಪೂತಂ ವದೇತ್ ವಾಕ್ಯಂ.
ಸತ್ಯದಿಂದ ಕೂಡಿರ್ಬೇಕಂತೆ ಮಾತೊಳಗೆ. ಮಾತೆತ್ತಿದ್ರೆ ಸುಳ್ಳಿನ ಅಪ್ಪರಿ ಇವರು, ಆ ಸುಳ್ಳೆ ಪಾಪಿನೂ ಕೆಡೆ ಬಿದ್ದು ಬಿಡ್ತಾರೆ. ಇವರೇ ಚಂದ ಸುಳ್ಳು ಹೇಳ್ತಿರ್ತಾರಂತ. ಹಾಗೆ ಹೇಳಬಾರ್ದು. ಕರ್ಮ ಹೇಗೆ ಮಾಡಬೇಕು, ಸಮಸ್ಯೆ ಬರುತ್ತೆ ಕೆಲವೊಂದು ಪ್ರಸಂಗದಲ್ಲಿ. ಹಿಂಗೋ 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 ಅಂತ ತಿಳ್ಕೊಂಡು ಹೇಳಿ, ಆಗ ಮನಃಪೂತಂ ಸಮಾಚರೇತ್. ನಮ್ಮ ಮನಸ್ಸಿಗೆ ಯಾವುದು ಪ್ರಶಸ್ತ ಅನಿಸುತ್ತೋ ಆಗ ಅದನ್ನು ಮಾಡಬೇಕಂತ. ಸ್ವಲ್ಪ ಎಲ್ಲ ವಿಸ್ತಾರ ಇದೆ, ಮತ್ತೆ ಪ್ರಸಂಗ ಇದ್ದಾಗ ಹೇಳ್ತೀನಿ. ಇಷ್ಟು ಹೇಳಿಕೊಂಡು ಕೃಷ್ಣನ ಹತ್ತಿರ ಮತ್ತೆ ಉದ್ಧವ ಕೇಳುವ ಅನೇಕ ಪ್ರಶ್ನೆಗಳಿಲ್ಲ ಇದೆ. 36 ಪ್ರಶ್ನೆಗಳನ್ನು ಕೇಳ್ತಾನೆ. 36 ಪ್ರಶ್ನೆ, 36 ಉತ್ತರ. ನಾನು ಇವತ್ತು ಹೇಳಬೇಕು ಅಂತ ಇಟ್ಕೊಂಡಿದ್ದೆ, ಗಡಿಯಾರ ಆಗಲೇ ಹೋಗಿಬಿಟ್ಟಿದೆ. ಇನ್ನೂ ನಾನು ಕೃಷ್ಣನನ್ನು ಪರಂಧಾಮಕ್ಕೆ ಇವತ್ತು ಕಳಿಸ್ತಿಲ್ಲ ಅಂದರೆ ನನ್ನನ್ನು ನೀವು ಧಾರವಾಡಕ್ಕೆ ಕಳಿಸೋದಿಲ್ಲ ಅಂತ ಗ್ಯಾರಂಟಿ. ಅದೇ ಕೃಷ್ಣನ ಪರಂಧಾಮಕ್ಕೆ ಕಳಿಸೇ ಹೋಗ್ತೀನಿ ಗ್ಯಾರಂಟಿ ಧಾರವಾಡಕ್ಕೆ. ಅದು ಏನು ಅಂದರೆ ನೋಡ್ರಿ, ಎಷ್ಟು ವಿಚಿತ್ರ ಪ್ರಶ್ನೆಗಳನ್ನು ಕೇಳ್ತಾನೆ. ಪಂಡಿತ ಅಂದರೆ ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಇದ್ದಕ್ಕಿದ್ದಾಗ ಒಂದು ಪ್ರಶ್ನೆ ಅದು ಯಾವಾಗ ಕೇಳಿದ್ದಾನೆ. ಪಂಡಿತ ಅಂದರೆ ಯಾರು? ನಮ್ಮಲ್ಲಿ ಪಂಡಿತ ಶಬ್ದ ನಿರ್ವಚನೆ ಬಹಳ ಕಷ್ಟ ಇದೆ. ಪಂಡಿತರು ಅಂದರೆ ದೊಡ್ಡ ಜರ್ತಾರಿ ಶಾಲು, ಕೈಯಲ್ಲಿ ಬಂಗಾರದ ಕಡಗ, ಕಿವಿ ತುಂಬ ಬಂಗಾರದ ಬೆಂಡವಾಳಿಗಳು ಹಾಕ್ಕೊಂಡು ಜಬರ್ 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 ಅಡ್ಡಾಡ್ತಿರ್ತಾರಲ್ಲ, ಅವರನ್ನು ಪಂಡಿತ ಅಂತ ತಿಳ್ಕೊಂಡಿದ್ದಾರಂತೆ. ಅಲ್ಲ, ಪಂಡಿತ ಅಂದರೆ ಯಾರು? ಪಂಡಿತ ಬಂಧ ಮೋಕ್ಷವಿತ. ಸಂಸಾರ ಅಂದರೆ ಏನು, ಮೋಕ್ಷ ಅಂದರೆ ಏನು, ಯಾರು ತಿಳಿದಿದ್ದಾರಲ್ಲ ಅವರನ್ನು ಪಂಡಿತ ಅಂತ ಕರಿಬೇಕಂತೆ. ಮತ್ತು ನಮ್ಮನ್ನೆಲ್ಲ ಏನು ಕರಿಬೇಕು? ನೀವೆಲ್ಲ ಪ್ರವಚನಕ್ಕೆ ಬಂದಾಗ ನಿಮ್ಮನ್ನೆಲ್ಲ ಕರಿತಿರ್ತಾರಲ್ಲ, ಪಂಡಿತರಾದ 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 ಕರಿತಿರ್ತಾರಲ್ಲ ಅಂದರೆ ಇಲ್ಲ, ಇವರು ಆಗ್ಯಾರ ತಿಳ್ಕೊಂಡಾರ ಅಂತ ಅರ್ಥದಕ್ಕೆ ಪಂಡಿತರಾದ ಅಂದರೆ ಇವರು ತಿಳ್ಕೊಂಡಾರ ಆಗ್ಯಾರ. ನಮ್ಮಲ್ಲಿ ನಮ್ಮ ಗುರುಗಳು ಒಬ್ಬರಿದ್ದ, ಅವ್ರ ಗುರುಗಳು ಹೇಳ್ತಿರ್ಬೇಕು, ಈ ನಮ್ಮಲ್ಲೆಲ್ಲ ಈ ಪಂಡಿತರು ಅಂತ ಪಾಪ ಪಾಕೆಟ್ ಕೊಡ್ತಿರ್ತಾರೆ ನೋಡಿ, ನಿಮಗೆಲ್ಲ ಗೊತ್ತಿರೋ ವಿಷಯ, ಅದೇನು ಹೆಚ್ಚು ಹೇಳೋ ರಹಸ್ಯ ಅಲ್ಲ. ಏನು ಪಾಕೆಟ್ ಕೊಡ್ತಿರ್ತಾರೆ ಅಂದರೆ, ಈ ಪಂಡಿತರಿಗೆ ಪಾಕೆಟ್ ಕೊಡುವಾಗ ಮೊದಲು ಪಂಬರದು ಪಕ್ಕದಲ್ಲೇ ಎರಡು ಗೀಟ್ ಹಾಕಿರ್ತಾರೆ. ಪಂಬರದು ಬಾಜುಕ್ಕೆ ಎರಡು ಗೀಟ್ ಹಾಕಿ ಇಂಥವ್ರು ಅಂತ ಬರೆದಿರ್ತಾರೆ. ನಾನು ನಮ್ಮ ಗುರುಗಳಿಗೆ ಕೇಳಿದೆ, ಅಲ್ಲ ಸರಿ, ಈ ಪಂಬ್ ಅರ್ಥ ಆಯಿತು, ಬಾಜುಕ್ಕೆ ಎರಡು ಗೀಟ್ ಅವೆಲ್ಲ ಏನು ಅಂತ ಕೇಳಿದ್ರು. ಅದು ನಮ್ಮ ಗುರುಗಳು ಹೇಳಿದ್ರು, ನಿಂಗೆ ಮರಾಠಿ ಬರುತ್ತಾ ಅಂತ ಕೇಳಿದ್ರು. ಸ್ವಾಮಿ, ನಂಗೆ ಬರೋ ಕನ್ನಡನೇ ನೆಟ್ಟಿಗೆ ಬರೋದಿಲ್ಲ, ಇನ್ನು ಮರಾಠಿ ಎಲ್ಲಿಂದ ಬರಲಿ ಅಂತ ಕೇಳಿದ್ರು. ನೋಡು, ಈ ಮರಾಠಿ ಒಳಗೆ ಅವರು ಹಾಕಿರ್ತಾರೆ, ಪಂಚಾಂಗ ತೆಗೆದು ನೋಡ್ಬೇಕಂತ. ಏನು, 1 ಘಳಿಗೆ 2 ಘಳಿಗೆ, ಈ ಘಳಿಗೆ ಇರ್ತದಲ್ಲ, ಅಂದರೆ ಅರ್ಧ ಘಳಿಗೆ ಅಂತ ಇರ್ತದಲ್ಲ, ಅದನ್ನು ತಿಳಿಸೋದಕ್ಕೆ 2 ಗೀಟ್ ಹಾಕಿರ್ತಾರಂತೆ ಮರಾಠಿ ಒಳಗೆ. ಅಷ್ಟೇ, ಇನ್ನೇನಿಲ್ಲ. ನಾ ಅಂದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ರೀ ಅಂದೆ ಗುರುಗಳ ಕೇಳಿ. ಏನಿಲ್ಲಪ್ಪ, ಪಮ್ ಅಂತದಲ್ಲ, ಅದು 1 ಅಂತ ಅರ್ಥ. ಮುಂದಿನ ಅರ್ಥ ಅದ ನೋಡು, ಅದು ಅರ್ಧ. 1 + ಅರ್ಧ ಅಂದರೆ ಎಷ್ಟಾಯ್ತು? 1.5 ಅಂತ ಆಯ್ತು. ಅಂದರೆ ದೀಡ್ ಪಂಡಿತರು ಅಂತ ಅರ್ಥ. ನೀವೆಲ್ಲ ಅಂತ ಹೇಳಿದ್ರೆ ದೀಡ್ ಪಂಡಿತರು ಅಂತ ಅರ್ಥ. ನಾವೆಲ್ಲ ಎಂಥ ಪಂಡಿತರು? ದೀಡ್ ಪಂಡಿತರು ಅಂತ ತಾತ್ಪರ್ಯ. ಪಂಡಿತೋ ಬಂಧ ಮೋಕ್ಷವಿತ್ತು. ಪಂಡಿತ ಅಂದರೆ ಯಾರು ಅಂತ ಕೇಳಿದ್ರೆ, ಬಂಧ ಮತ್ತು ಮೋಕ್ಷವನ್ನು ತಿಳ್ಕೊಂಡು ನಿಜವಾದ ಪಂಡಿತ. ಮೂರ್ಖ ಅಂದರೆ ಯಾರು? ದೇಹಾದ್ಯಹಂ ಬುದ್ಧಿ, ಈ ದೇಹವನ್ನೇ ನಾನು ಅಂತ ಯಾರು ತಿಳ್ಕೊಂಡಿದ್ದಾನಲ್ಲ ಅವನೇ ಮೂರ್ಖ. ನಾವಲ್ಲ, ದೇಹ ನಾವಲ್ಲ. ದೇಹ ನಾವಲ್ಲದೆ ಇದ್ರೂ ದೇಹ ನಾವು ಅಂತ ತಿಳ್ಕೊಂಡಿದ್ರೆ ಅವನಷ್ಟು ಮೂರ್ಖ ಇನ್ಯಾವುದಿಲ್ಲ. ಸರಿ, ದಕ್ಷಿಣೆ ಅಂದರೆ ಏನು ಅಂದರೆ, ದಕ್ಷಿಣ ಜ್ಞಾನ ಸಂದೇಶ. ದಕ್ಷಿಣ ಅಂದರೆ ಜ್ಞಾನೋಪದೇಶವನ್ನು ಮಾಡೋ ದಕ್ಷಿಣ ಅಂತ. ವಿದ್ಯೆ ಅಂದರೆ ಯಾವುದು? ವಿದ್ಯಾ ಆತ್ಮನಿ ವಿಧಾಭೂತಃ. ಭಗವಂತನಿಗೂ ನಮಗೂ ಭೇದವನ್ನು ಹೇಳುವುದೇ ವಿದ್ಯೆ. ನಿಜವಾಗಿ ನೆನಪಿಟ್ಕೊಳ್ರಿ, ದೇವರ ಬೇರೆ, ನಾವು ಬೇರೆ. ನಮಗಿಂತ ವಿಲಕ್ಷಣನಾಗಿದ್ದಾನೆ ದೇವರು ಅಂತ ಯಾವುದರಿಂದ ತಿಳ್ಕೊಳ್ತೀವೋ ಅದು ನಿಜವಾದ ವಿದ್ಯೆ ಅಂತ ಹೇಳ್ತಾರೆ. ತುಂಬ ಸಂತೋಷದ ಕೆಲವೆಲ್ಲ ಪ್ರಶ್ನೆಗಳು ಬಹಳ ಚೆನ್ನಾಗಿದೆ. ಅನ್ನ ಅಂದರೆ ಏನು? ಯಾವುದಕ್ಕೆ ಅನ್ನ ಅಂತ ಕರಿಬೇಕು? ಶ್ರೀಮಂತ ಅಂದರೆ ಯಾರು? ಬಡವ ಅಂದರೆ ಯಾರು? ಕೃಪಣ ಅಂದರೆ ಯಾರು? ಸಮರ್ಥ ಯಾರು? ಎಷ್ಟೆಲ್ಲ ಒಂದೊಂದು ಪ್ರಶ್ನೆಗಳು. ಇವತ್ತಿನ ಕಾಲಕ್ಕೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ರಿ ಅಂತ ಇರ್ತಾರೆ ನೋಡ್ರಿ. ನಮ್ಮ ಶಾಲೆಯಲ್ಲೆಲ್ಲ ಕೇಳ್ತಿರ್ತಾರೆ. ಇವತ್ತೇನು ಅಂದರೆ ಮೇಲೆ ಒಂದು ಪ್ರಶ್ನೆ ಬರೆದಿರ್ತಾರೆ, ಒಂದೇ ವಾಕ್ಯದಲ್ಲಿ ಉತ್ತರ ಶ್ರೀ. ಮೊದಲಿಗೆಲ್ಲ ಎಸ್ಸೆ ಟೈಪ್ ಕ್ವಶನ್ಗಳು ಇದ್ದವು ರೀ. ಎಸ್ಸೆ ಟೈಪ್ ಕ್ವಶನ್ ಅಂದರೆ ಉತ್ತರ ಬರೆಯೋದ್ರಾಗ ಪಾಪ ಇವೆಲ್ಲ ಹೋಗ್ಬಿಡ್ತಿದ್ರಿ. ಇವಾಗೇನಿಲ್ಲ, ಇಲ್ಲ ಪಾಪ ಹುಡುಗರು ಭಾಳ ನೆನಪಿಟ್ಕೊಳ್ಳೋದು ಬೇಡ ಅಂತ ತಿಳ್ಕೊಂಡು ಹೇಳಿ ಒಂದೇ ಸಾಲಾಗಿ ಉತ್ತರ ಕೊಟ್ಬಿಟ್ರೆ ಮುಗಿದು ಹೋತ್ರಿ. ಭಾರತದ ರಾಜಧಾನಿ ಯಾವುದು ಅಂತ ಹೇಳಿ ಕೆಳಗೆ 4 ಉತ್ತರ ಕೊಟ್ಟಿರ್ತಾರೆ. ಮತ್ತೆ ಆ ಹುಡುಗರು ಮತ್ತೆ ನೆನಪಿಟ್ಕೊಳ್ಳೋದು ಬೇಡ ಅಂತೇಳಿ 4 ಮತ್ತೆ ಅದು ಬೆಂಗಳೂರು, ದಿಲ್ಲಿ, ಮುಂಬೈ, ರಾಜಸ್ಥಾನ ಅಂತ ಕೊಟ್ಬಿಟ್ಟಿರ್ತಾರೆ. ಇವಂಗೆ ಆಶ್ಚರ್ಯ, ಏನ್ರಿ 4 ತಪ್ಪು ಉತ್ತರ ಕೊಟ್ಬಿಟ್ಟಾರೆ, ಇದು ಯಾವುದೂ ಅಲ್ಲ ಅಂತ ಉತ್ತರ ಬಂದ್ಬಿಟ್ಟಿಗೆ. ನೀವು 4 ಉತ್ತರ ಕೊಟ್ಟಿದ್ರಿ, 4 ತಪ್ಪಿದೆ ಅಂತ ಬಂದಿರ್ತಾರೆ ಹುಡುಗ. ಅದು ಎಷ್ಟು ಬುದ್ಧಿವಂತರು ನಮ್ಮ ಹುಡುಗರು. ಹಾಗಿದೆ, ಇರಲಿ. ಅಂತೂ ಉದ್ಧವನಿಗೆ ಕೃಷ್ಣ ಉಪದೇಶ ಮಾಡಿದ. ಕೃಷ್ಣನ ಉಪದೇಶವನ್ನು ಪಡೆದ ಉದ್ಧವ ವಾಚ ವಿದ್ರಾವಿತೋ ಮೋಹಮಯೋನ್ಧಕಾರ ಯಾಶ್ರಿತೋ ಮೇ ತವ ಸನ್ನಿಧಾನಾತ್ ವಿಭಾವಸೋ ಕಿನ್ನು ಸಮೀಪಗಸ್ಯ ಶೀತಂ ತಮೋ ಅಭಿಪ್ರವತ್ಯ ಜಾತ್ಯ. ಸ್ವಾಮಿ, ಎಲ್ಲ ಮೋಹ ಹೋಯ್ತು. ಯಾವುದು
ನನಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು, ನಿನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಜೀವನದಲ್ಲಿ ಹೇಗೆ ಸಾಧನೆ ಮಾಡಬೇಕು ಅಂತೆಲ್ಲ ಕೂತಿತ್ತು. ಎಲ್ಲದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಿ ಸ್ವಾಮಿ. ಎಲ್ಲಯಾದವರು ಹೋದರೂ ನಾನು ಉಳಿಬೇಕು ನಿನ್ನ ಸಂಕಲ್ಪ. ಯಾಕೆ? ಲೋಕದಲ್ಲಿ ಜ್ಞಾನ ಪ್ರಸಾರ ಆಗಬೇಕು, ಅದಕ್ಕಾಗಿ ನಾನು ಉಳಿಸಿದ್ದೇನೆ. ಸರಿ, ಇಲ್ಲಿದ್ದರೆ ಮತ್ತೆ ನಾನು ಹೋಗ್ಬಿಡ್ತೀನಿ. ಈ ಎಲ್ಲ ಯಾದವರ ಜೊತೆಗೆ ನಾನೇನು ಮಾಡಲಿ? ಗಚ್ಚ ಉದ್ಧವ ಮಯಾದಿಷ್ಟೋ ಬದರ್ಯಾಖ್ಯಂ ಮದಾಶ್ರಮಂ ಮತ್ತತ್ರ ಪದ್ಮಾದ ತೀರ್ಥೋದೈಹಿ ಸ್ನಾನೋಪಸ್ಪರ್ಶನೈ ಶುಚಿ. ಇಲ್ಲಿಂದ ನೇರವಾಗಿ ಬದರಿಗೆ ಹೋಗು. ಬದರಿ ಕ್ಷೇತ್ರದಲ್ಲಿ ಇದ್ದು ಫಸ್ಟ್ ಕ್ಲಾಸ್ ಆಗಿ ಸಾಧನೆ ಮಾಡಿಕೊ. ನನ್ನ ರೂಪ ದರ್ಶನ ಮಾಡಿಕೊ, ನಾರಾಯಣ ರೂಪವನ್ನು. ಗಂಗೆಯಲ್ಲಿ ಸ್ನಾನ ಮಾಡು, ಪಟ ಪ್ರವಚನ ಮಾಡಿಕೊಂಡಿರು. ಕಲಾಪ ಗ್ರಾಮ ಅಂತಿದೆ ಅಲ್ಲೇ ಪಕ್ಕದಲ್ಲಿ, ಅಲ್ಲಿರು. ಮತ್ತೆ ಜ್ಞಾನಲೋಪ ಆದಾಗ ತಿರುಗಿ ಬಂದು ಪ್ರವಚನ ಮಾಡು ಅಂತ ಕೃಷ್ಣ ಕೊಟ್ಟು ಕಳಿಸಿಬಿಟ್ಟನಂತೆ. ದೇವರು ಹೇಳಿದ ಕ್ಷೇತ್ರ ಬದರಿ ಕ್ಷೇತ್ರ ಬಿಟ್ಟುಕೊಳ್ರಿ. ಭಾರತದಲ್ಲಿ ಪರಮ ಕ್ಷೇತ್ರ, ಮಂಗಳ ಕ್ಷೇತ್ರ ಅಂದರೆ ಬದರಿ ಕ್ಷೇತ್ರ, ಇನ್ಯಾವುದಲ್ಲ. ನಮ್ಮ ಶ್ರೀಮದಾಚಾರ್ಯರು ಬದರಿ ಯಾತ್ರೆಗೆ ಹೋದಾಗ ಶಿಷ್ಯರೆಲ್ಲ ಕೇಳಿದ್ರಂತೆ, ಸ್ವಾಮಿ ಯಾವುದು? ಅವ್ರು ದೊಡ್ಡ ಬದರಿಗೆ ಹೋಗ್ಬಿಟ್ರಿ, ನೀವು ದೊಡ್ಡ ಬದರಿಗೆ ವೇದವ್ಯಾಸ್ತಿ ಅವ್ರನ್ನ ಕಾಣ್ಲಿಕ್ಕೆ ಹೋದ್ರೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ ನನ್ನ 4 ಮಾತು ನೆನಪಿಟ್ಕೊಂಡ್ರೆ ಸಾಕು ನಿಮ್ಗಂತ ಹೇಳಂತೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾಗ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಈ ಬದರಿ ಕ್ಷೇತ್ರದಂಥ ಕ್ಷೇತ್ರ ಜಗತ್ತಿನಲ್ಲಿ ನಿಮಗೆ ಇನ್ನೊಂದು ಇಲ್ಲ. ಗಂಗೆಗೆ ಸಮನಾದ ತೀರ್ಥ ಇಲ್ಲ, ವಿಷ್ಣುವಿಗೆ ಸಮನಾದ ದೈವ ಇಲ್ಲ, ನನ್ನ ಮಾತಿಗೆ ಸಮನಾದ ಹಿತವಾದ ನುಡಿ ಇಲ್ಲ ಅಂತ ಹೇಳಿಬಿಟ್ರಂತೆ. ಆಚಾರ್ಯರು ಹೇಳಿದ ಕ್ಷೇತ್ರ ಬದರಿ ಕ್ಷೇತ್ರ, ಕೃಷ್ಣ ಹೇಳಿದ ಕ್ಷೇತ್ರ ಬದರಿ ಕ್ಷೇತ್ರ, ಉದ್ಧವ ಸಾಧನೆ ಮಾಡಿಕೊಂಡ ಕ್ಷೇತ್ರ ಬದರಿ ಕ್ಷೇತ್ರ, ಅಜಾಮಿಳ ತನ್ನ ಜೀವನದಲ್ಲಿ ಉಳಿದ ಸಾಧನೆಯನ್ನು ಮಾಡಿದ ಕ್ಷೇತ್ರ ಬದರಿ ಕ್ಷೇತ್ರ, ಧ್ರುವರಾಜರು ದೇಹ ಬಿಟ್ಟ ಕ್ಷೇತ್ರ ಬದರಿ ಕ್ಷೇತ್ರ. ಎಷ್ಟು ಜನ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬದರಿಗೆ ಹೋಗಿ ಸಾಧನೆ ಮಾಡಿಕೊಂಡಿದ್ದಾರೆ. ಜೀವನದಲ್ಲಿ ಒಂದು ಬಾರಿಯಾದರೂ ಬದರಿ ಯಾತ್ರೆಯನ್ನು ಮಾಡಬೇಕು. ಅದು ಯಾತ್ರೆ ಮಾಡಬೇಕು ಅಂತ ತಿಳ್ಕೊಂಡು ಈ ಕೆಲವರು ಕರ್ಕೊಂಡು ಹೋಗ್ತಿರ್ತಾರೆ, ನಿಮ್ಗೆ ಯಾತ್ರೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತ ತಿಳ್ಕೊಂಡು ಹೇಳಿ 2 ಹೊತ್ತು ಕಾಫಿ, 3 ಹೊತ್ತು ತಿಂಡಿ, 4 ಹೊತ್ತು ಊಟ, ಅದರ ಶ್ರಾದ್ದ ಇಲ್ಲದೆ ಇದ್ರೆ ನಿಮ್ಮದು ಅಂಥವ್ರ ಜೊತೆಗೆ ಹೋಗ್ಬೇಡಿ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣಗಳ ಚಿಂತಿಸುವುದೇ ಫಲವಿದು ಬಾಳ್ದುದಕ್ಕೆ. ಯೋಗ್ಯನ ಸಂಗಡ ಯಾತ್ರೆ ಮಾಡಬೇಕು, ಭಾರಿ ಫಲ ಅಂತ. ಉದ್ಧವ ಹೊರಟೋದ, ಭಗವಂತ ಅಲ್ಲಿಂದ ಎಲ್ಲರನ್ನ ಕರೆದುಕೊಂಡು ಬಂದಿದ್ದಾನೆ. ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಅದು ಶಾಪದ ಸಮಯ ಹತ್ರ ಬಂದಂತೆ ಎಲ್ಲರ ತಲೆಯಲ್ಲೂ ಬುದ್ಧಿ ಭ್ರಮಣೆ ಆಗ್ತಾ ಇದೆ. ಶ್ರಾದ್ದ ಮಾಡಿದ್ದಾರೆ, ದಾನ ಧರ್ಮಾದಿಗಳನ್ನು ಮಾಡಿದ್ದಾರೆ. ಎಲ್ಲಾದರೂ ಕೃಷ್ಣ ಹೇಳಿದ್ದಂತೆ ಯಾವ ಕಾರಣಕ್ಕೂ ತೀರ್ಥಕ್ಷೇತ್ರಕ್ಕೆ ಬಂದಾಗಾದರೂ ನೋ ಡ್ರಿಂಕ್ಸ್ ನೋ ವೈನ್ಸ್ ಅಂತ ಹೇಳಿದ್ದಂತೆ. ಪಾಪ ಇವರು ಕ್ಷತ್ರಿಯರಾದ್ದರಿಂದ ಬರಬೇಕಾದ್ರೆ ಒಂದು ಬಾಟ್ಲಿ ತಂದು ಬಿಟ್ಟಿದ್ರಂತೆ. ನಮ್ಮಲ್ಲಿ ಹಂಗೆ ಇರ್ತದೆ ನೋಡ್ರಿ, ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಾಫಿನೇ, ಅದಕ್ಕೆ ನಮ್ಮ ಚೀಲ ಒಂದು ಪ್ಯಾಕೆಟ್ ಹಾಕೊಂಡು ಬಂದುಬಿಟ್ಟಿದ್ವಿ ಕಾಫಿ ಪುಡಿದು ಅಂತ. ಒಂದಿಷ್ಟು ಸಕ್ರೆ, ಒಂದಿಷ್ಟು ಕಾಫಿ ಪುಡಿ, ಹಾಲು ಹತ್ರ ಸಿಗ್ತದೆ, ತೊಗೊಂಡು ಕಡೆ ಕುಡಿದ್ಬಿಟ್ರೆ ಆಯಿತು. ಈ ಮಿಕ್ಸಡ್ ಎಲ್ಲ ಮಿಕ್ಸಡ್ ಅಂತ ಒಂದು ಬಂದಿರ್ತೀವಿ, ಅದನ್ನು ಇಟ್ಕೊಂಡೇ ಬಂದುಬಿಟ್ಟಿರ್ತಾರೆ ಪಾಪ ಪಾಕೆಟ್ನಾಗ. ಹಂಗೆ ಇವರು ತಂದಿರು ನೋಡ್ರಿ. ಅಂದರೆ ನಾವು ಅನುಸ್ಯೂತವಾಗಿ ಪರಂಪರೆ ನಡೆಸ್ಕೊಂಡು ಬಂದೀವಿ. ಉತ್ತರಾಧಿಕಾರಿಗಳು ಇಲ್ಲದೇ ಹೋದರೂ ಮುಂದಿನ ಪೀಠಕ್ಕೆ ಅಂತ ಏನಿಲ್ಲ. ಯಾದವರ ತರುವಾಯ ನಾವೆಲ್ಲ ಉತ್ತರಾಧಿಕಾರಿಗಳೇ. ಅವ್ರು ಹೆಂಗೆ ಹಾಳಾದರೂ ಹಂಗೆ ನಾವು ಹಾಳಾಗ್ತೀವಿ ಅಷ್ಟು, ಇನ್ನೇನು ಉತ್ತರಾಧಿಕಾರಿಗಳೇ ಅಷ್ಟು. ಸರ್ವತ್ರ ಬೇಡ. ಯಾಕೆ ಬೇಕು? ಯಾತ್ರೆಗೆ ಹೋಗಿರ್ತೀವಿ, ಸ್ವಾಮಿಗಳ ಕಡೆ ಹೋಗಿರ್ತೀವಿ, ದೇವರ ಕಡೆ ಹೋಗಿರ್ತೀವಿ, ಅಲ್ಲೂ ಷಡ್ಲಿಕ್ಕೆ ಹೋಗೋದನ್ನು ಯಾಕೆ ಹೋಗ್ಬೇಕು ಹೇಳ್ರಿ ನೋಡಂತೆ. ಏನು ಅವಶ್ಯಕತೆ ಇಲ್ಲ. ಕುಡದೇ ಬಿಟ್ರು ಮೈರೇಯ ಮತ್ಸಾಹ. ಅದೇನಾಯಿತು ಅಂದರೆ ಪಾನ ಮಾಡಿದಾಗ ಸ್ವಲ್ಪ ತಲೆ ಕೆಡುತ್ತಂತ್ರಿ. ಅದು ಕುಡಿಸಿದ ಮೇಲೆ ಹೊಟ್ಟೆಯಾಗಿದ್ದೆಲ್ಲ ಹೊರಗೆ ಬರ್ತಿರ್ತದಂತ, ತಲೆಯಾಗಿ ಬರ್ತದಂತ. ಏನು ಶುರುವಾಯಿತು? ನಾ ದೊಡ್ಡವ, ನೀ ದೊಡ್ಡವಲ್ಲ, ನಾ ದೊಡ್ಡವ ಅಂತ ಶುರುವಾಯ್ತಂತೆ. ಮಾತಿಗೆ ಮಾತು ಬೆಳೆದು ನಿನ್ನೊಂದು ಕೈ ನೋಡ್ತೀನಿ ಅಂತ ಕೈ ನೋಡೋದಕ್ಕೆ ಹೋಗಿ ಕೈ ಮಿಲಾಯಿಸಿ ಕೊನೆಗೆ ಕೈ ಮುರ್ಕೊಳ್ಳೋ ಹಂತಕ್ಕೆ ಬಂದ್ರಿ ಇವರೆಲ್ಲ. ತಂದ ಆಯುಧಗಳೆಲ್ಲ ಕೃಷ್ಣಾರ್ಪಣರಿ. ಖಡ್ಗದಿಂದ ಹೊಡ್ಕೊಂಡ್ರು, ಗದೆಯಿಂದ ಹೊಡ್ಕೊಂಡ್ರು, ಯಾವುದರಿಂದ ಸಾಯಲಿಲ್ಲ. ಕೊನೆಗೇನಾಯಿತು? ಆ ಒನಕಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ನೋಡ್ರಿ, ಅವೆಲ್ಲ ಗಿಡದ ಇವು ಆನೆ ಹುಲ್ಲಾಗಿ ಬೆಳೆದು ನಿಂತಿದ್ವು ಅಂತ. ಐರಿಕಾ ಅಂತ ಕರೀತಾರೋ. ಕಿತ್ಕೊಂಡು ಹೊಡೆದಾಡ್ಕೋಬೇಕಾ ಎಲ್ಲರೂ? ಏನು ಸಿಗ್ತದೆ ಅಂತ ತೊಗೊಂಡು ಹೊಡೆದಾಡ್ತಿರ್ತಾರಂತ. ಮನೆ ಗಂಡ ಹೆಂಟು ಜಗಳ ಇರ್ತಾರೆ ನೋಡ್ರಿ. ಛೇ ಅವ್ರು ಹೆಂಗೆ ಜಗಳ ಆಡ್ತಾರೆ ಗೊತ್ತು. ಒಬ್ಬಳು ಕೋಳು ಪಟ್ಟಿ, ಒಬ್ಬಳು ಲಟ್ಟಿ ಸಿಕ್ತು ಅದ್ರ ಮುಗಿತು. ಟಣ್ಣ ಹೊಡೆದಾಡ್ತಿರ್ತಾರೆ. ಒಬ್ಬರು ಜಾಲಿ ಸೌಟು, ಒಬ್ರದ್ದು ಅದು ಬಾಳ್ಯ. ತಗೋ ಟಣ್ ಅಂತ. ಆ ಪಾಪ ಹಂಡಿ ಕಾಯ್ದಿರ್ತಾಳೆ. ಕೊಟ್ಟರೆ ತಿಕ್ಕಿ ಹೋಗ್ತೀನಿ ಅಂತ. ಇವ್ರು ಜಗಳ ಮುಗಿಯೋದಿಲ್ಲ, ಅವ್ರು ತಿಕ್ಕೋದಿಲ್ಲ, ಕೊನೆ ಹೊಡೆದಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಗೆ ಇವ್ರು ಕಂಡದೆಲ್ಲ ಹೊಡೆದಾಡಿದ್ರಿ. ಸಿಕ್ಕಾಪಟ್ಟೆ ಜಗಳ ಆಡಿ ಕೊನೆಗೆ ಎಲ್ಲರೂ ಸತ್ತೋದ್ರು. ಬಲರಾಮ ಹೋದ್ರಂತೆ ಪಾಪ. ಬಲರಾಮ ತಡಿಲಿಕ್ಕೆ ಹೋದರೆ ನೀನ್ಯಾರೋ ನಮಗೆ ತಡೆಯೋರು ಅಂತ ಬೈದು ಕಲಿಸ್ಬಿಟ್ಟಿದ್ದಾರೆ. ಬಲರಾಮ ಬಯಸ್ಕೊಂಡು ಬಂದ. ಕೃಷ್ಣನಿಗೆ ಕೇಳಿದ, ಕೃಷ್ಣ ಏನು ಮಾಡಲಿ? ಮಾತಾಡಬೇಡ, ಬಿಡು ಜಾಗ ಮೊದಲು ಅಂದ. ಯಾಕೇನು? ಕೆಲಸ ಮುಗೀತು. ರಾಮ ಸಮುದ್ರ ವೇಳಾಯಾಮ್ ಯೋಗಮಾಸ್ಥಾಯ ಪೌರುಷಂ ತತ್ಯಜೆ ಯೋಗಮಾವಿಷ್ಯ ಸಂಯೋಜ್ಯಾತ್ಮಾನಮಾತ್ಮನಿ.
ತನ್ನ ಮೂಲ ರೂಪವನ್ನು ಚಿಂತನೆ ಮಾಡಿಕೊಂಡ ಶೇಷನಾಗಿ ಪಾತಾಳತಲಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಇದಾದ ಮೇಲೆ ಕೃಷ್ಣನ ಪಾಳಿ ಬಂತು. ಮುಗೀತಲ್ಲ, ಎಲ್ಲರೂ ಹೊರಟು ಹೋದ್ರು. ಯಾದವರೆಲ್ಲ ಹೊಡೆದಾಡ್ಕೊಂಡು ಸತ್ತೋದ್ರು. ಬಲರಾಮ ದೇವರು ಹೋದರು. ಕೃಷ್ಣ ದಾರುಕ ಸಾರಥಿ ಇದ್ದ. ಅವನಿಗೆ ಹೇಳಿದ, ನೋಡಪ್ಪ, ನಮ್ಮ ಮನೆಗೆ ಹೋಗು, ಎಲ್ರಿಗೂ ಹೇಳ್ಬಿಡು, ವಸುದೇವ ದೇವಕ್ಕೆ ಹೇಳಿ, ಇನ್ನು 7 ದಿವಸ ಆದರೆ ಕರೆಕ್ಟಾಗಿ ಸಮುದ್ರ ದ್ವಾರಕೆಯನ್ನು ಮುಂದೆ ಹಾಕ್ಬಿಡುತ್ತೆ. ಕ್ಲಾಸ್ ನನ್ನ ಎಲ್ಲ ಹೆಂಡದ್ರಿಗೆ ಹೇಳ್ಬಿಡು, ಬಡ ಬಡ ಜಾಗ ಬಿಟ್ಕೊಳ್ರಿ ಅಂತ ಹೇಳಿ. ರುಕ್ಮಿಣಿ ಸತ್ಯಭಾಮಿಗೆ ಹೇಳು, ಅವ್ರು ಜಾಗ ಖಾಲಿ ಮಾಡ್ತಾರೆ ಅಂತ ಹೇಳಿ ಎಲ್ಲರಿಗೂ ಉತ್ತರ ಹೇಳಿ ಕಳಿಸಿ, ದಾರುಕ ಒಂದು ಮಾತು ಮಾಡ್ಬಾ, ಏನು ನೀನು ಬರೋದ್ರಾಗ ನಾನು ಇರೋದಿಲ್ಲ, ಆದರೆ ನಾನು ಹೋಗಿರ್ತೇನೆ, ನನ್ನ ದೇಹದ ಸಂಸ್ಕಾರವನ್ನು ಅರ್ಜುನನ ಕಡೆಯಿಂದ ಮಾಡಿಸ್ಬೇಕು. ಕೃಷ್ಣ ಹೇಳಿದ, ನನ್ನ ದೇಹ ಸಂಸ್ಕಾರ ಅರ್ಜುನ ಕಡೆಯಿಂದ ಆಗಬೇಕು. ಯಾಕೆ ಕೃಷ್ಣ ಹೀಗಂತ ಇದ್ದಿ, ನೀನು ಬಿಟ್ಟರೆ ನೀನು ನಡಿ, ರಥ ತಗೊಂಡು ಮೇಲೆ ನಡಿ, ಬರ್ತೀನಿ ಅಲ್ಲೇ ಅಂತ ಕೃಷ್ಣ ಹೇಳಿ ಕಳಿಸಿಬಿಟ್ಟು ಅರ್ಜುನಿಗೆ ಸುದ್ದಿ ಕಳಿಸಿದ್ದಾನೆ. ಈ ಕಡೆಗೆ ಎಲ್ಲರೂ ಅವನು ದ್ವಾರಕೆಗೆ ಸುದ್ದಿ ಹೇಳಲಿಕ್ಕೆ, ಈ ಕಡೆಗೆ ಅರ್ಜುನ ಕಡೆ ಹೋಗ್ಲಿಕ್ಕೆ ಎಲ್ಲ ಹೋಗ್ತಾ ಇದ್ದರೆ ಅರ್ಜುನ ಆ ಕಡೆಯಿಂದ ಬರ್ತಾ ಇದ್ದಾನೆ. ಎಲ್ಲ ಸುದ್ದಿ ಬಿಡ್ತು. ಬರೋದ್ರೊಳಗ ಇಲ್ಲೊಂದು ಘಟನೆ ಆಯಿತು. ಏನು ಘಟನೆ ಆಯಿತು? ಕೃತ್ವೋರೌ ದಕ್ಷಿಣಂ ಪಾದ ಮಾಸೀನಂ ಪಂಕಜಾರುಣಂ ಮೃಗ ಮುಸಲಾವಶೇಷ ಅಯಃಖಂಡ ಕೃತೇಶು ಲುಬ್ಧಗೋಚರಃ. ಅದೊಂದು ಮೀನು ಆ ಒನಕೆಯ ಮೇಲಿರುವ ಬಳಿಯ ತುಂಡನ್ನು ನುಂಗಿತ್ತಂತೆ. ಅದನ್ನು ಜರಾನಾಮಕ ವ್ಯಾಧ ಬಾಣಕ್ಕೆ ಸಿಗಿಸ್ಕೊಂಡು ಇಟ್ಕೊಂಡಿದ್ನಂತೆ. ನೋಡ್ತಾ ಇದ್ದ. ಇವನು ದೇವರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚತುರ್ಭುಜಧಾರಿಯಾಗಿ ಅವತಾರ ಮಾಡುವಾಗ ಯಾವ ರೂಪದಿಂದ ಬಂದಿದ್ದೋ ಅದೇ ರೂಪದಿಂದ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಅಷ್ಟು ಅದ್ಭುತವಾಗಿ ಶಂಖ ಚಕ್ರ ಗದೆ ವನಮಾಲೆ ಕಿರೀಟ ಪೀತಾಂಬರ ಉಟ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮ್ ಮಲ್ಕೊಂಡಿದ್ದಂತೆ. ದೂರದಿಂದ ನಿಂತಿದ್ದ ಬೇಟೆಗಾರ ನೋಡಿದ. ಅವನಿಗೇನೋ ಒಂಥರ ಕಾಣಿಸ್ತಂತೆ. ಏನು ಕಾಣಿಸ್ತು? ರೋಹಿತಂ ಶಂಕಮಾನಃ. ಶ್ರೀಮದಾಚಾರ್ಯ ಅಂತಾರೆ, ಕೆಂಪು ಜಿಂಕೆ ನಿಂತ ಹಾಗೆ ಕಾಣಿಸ್ತಂತೆ. ಕೆಂಪು ಜಿಂಕೆ ಎಷ್ಟು ಸುಂದರದಲ್ಲ ಈ ಜಿಂಕೆ. ಹೊಡೆದು ಬಿಟ್ರೆ ಇವತ್ತು ಇಡೀ ದಿವಸ ನಮಗೆ ಆಹಾರ ಆಗುತ್ತೆ ಅಂತ ಹೇಳಿ ಬಾಣ ಹೂಡಿ ಠಕ್ಕಂತ ಹೊಡೆದ್ಬಿಟ್ಟ. ಪ್ರಣವೋ ಧನು ಶರೋ ಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯ ಶರವತ್ ತನ್ಮಯೋ ಭವೇತ್. ಉಪನಿಷತ್ತನ್ನು ಅನುಸಂಧಾನ ಮಾಡಿದ ವ್ಯಾಧ ಹೊಡೆದೇ ಬಿಟ್ಟ ಠಕ್ಕಂತ ಹೇಳಿ. ಭಗವಂತನ ಕಾಲಿಗೆ ಚುಚ್ಚಿತು. ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಏಟು ಬಿದ್ದರೆ ಬಾಣದಿಂದ ಕೆಳಗೆ ಉರುಳುತ್ತದೆ. ಏನಾಗಿಲ್ಲ, ಅಲ್ಲೇ ಇದೆ. ರಕ್ತ ಹರಿದಾಗಿ ತೋರಿಸಿದಂತೆ ಸ್ವಾಮಿ ರಕ್ತವೇ ಇಲ್ಲ. ಅವನಿಗೆ ಇಲ್ಲಿಂದ ಬರಬೇಕು. ರಕ್ತ ಮಾಂಸ ಲೆಸ್, ಬ್ಲಡ್ಲೆಸ್ ಮ್ಯಾನ್ ಅವ. ಅವನ ಕಡೆಯಿಂದ ರಕ್ತ ಇಲ್ಲಿಂದ ಬರಬೇಕು. ರಕ್ತ ಮಾಂಸ ಇದ್ರೆ ಅವನು ದೇವರಾಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಸುರಿದು ಬೀಳ್ತಾ ಇದೆ. ಇವನು ದೂರಿಂದ ಬಂದ, ನೋಡಿದ ಕೃಷ್ಣ ಕೂತಿದ್ದ. ಸತ್ತೇ ಹೋದೆ ಎಂದ. ಅವನು ಏನು ಮಾಡಿದೆ ನಾನು ಈ ಕೆಲಸವನ್ನು? ದೇವರ ಕಾಲಿಗೆ ಬಿದ್ದ. ಅಜಾನತ ಕೃತವಿದಂ ಪಾಪೇನ ಮಧುಸೂದನ ಕ್ಷಂತುಮರ್ಹಸಿ ಪಾಪಸ್ಯ ಉತ್ತಮ ಶ್ಲೋಕಮೇನಘ. ಸ್ವಾಮಿ, ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಯಾಕೆ? ನೀನು ಅಂತ ಗೊತ್ತಿಲ್ಲದೆ ನಿನ್ನ ಪಾದಕ್ಕೆ ಹೊಡೆದ್ಬಿಟ್ನಲ್ಲೋ. ನೀನೇನು ತಪ್ಪು ಮಾಡಿಲ್ಲೋ. ಯಾರವು? ಮಾ ಭೈಹಿ ಜನತ್ವಂ ಉತ್ತಿಷ್ಟ ಕಾಮಯೇಶ ಕೃತೋಗಿಮೇ. ನಿನಗೆ ಆ ಬುದ್ಧಿಯನ್ನು ಕೊಟ್ಟವನು ನಾನೇನೋ. ನಾನು ಈ ರೂಪವನ್ನು ಉಪಸಂಹಾರ ಮಾಡಬೇಕಾಗಿತ್ತು, ಅದಕ್ಕಾಗಿ ನಿನ್ನ ರೂಪ ಕೊಟ್ಟೆ, ನಿನಗೆ ಆ ಬುದ್ಧಿ ಕೊಟ್ಟೆ. ಏನು ತಪ್ಪಾಯಿತು? ಯಾರವರು? ಪಾದಪ್ರಹಾರ ದೋಷೇಣ ತಂಭೃಗುರು ವ್ಯಾದತಾಂಗತಂ ಪಶ್ಚಾತ್ತಾಪೇನ ಭಕ್ತ್ಯಾಚ ಸುಪ್ರೀತಃ ತಚ್ಛರೀರಿಣಂ. ಭೃಗು ಋಷಿಗಳು ಹಿಂದಕ್ಕೆ ಭಗವಂತ ಮಲಗಿದಾಗ ಝಾಡಿಸಿ ಓದಿದ್ರಂತೆ ದೇವರಿಗೆ, ಒದ್ದು ಬಿಟ್ರಂತೆ. ವೆಂಕಟೇಶ್ ಮಹಾತ್ಮೆ ಕೇಳ್ತೀರಿ, ಭಾಗವತ ದಶಮಸ್ಕಂದಲ್ಲಿ ಕೇಳಿದ್ದೀರಿ. ಅದು ಯಾಕೆ ಒದ್ರು ಏನು ಅಂಬೋದು ಕತಿ ಮತ್ತೆ ಹೊಡೆದ್ರಿ. ಬೇಡ, ಒದ್ದು ಪಾಪಕ್ಕೆ ಬ್ಯಾಡ್ರಾಗಿ ಹುಟ್ಟಿದ್ರಂತೆ, ಬೇಟೆಗಾರರಾಗಿ ಹುಟ್ಟಿದ್ರಂತೆ. ಇಲ್ಲಿ ಮತ್ತೆ ತಿರುಗಿ ದೇವರ ಕಾಲಿಗೆ ಬಾಣ ಹೊಡೆದ್ರಲ್ಲ, ಎಷ್ಟು ಕಷ್ಟ. ನೀಚಾಂ ಯೋನಿಂ ನೀಚ ನೀಚ ಕರ್ಮ ಆಪ್ತಂ ನೀಚ ಕರ್ಮತಃ. ಶ್ರೀಮದಾಚಾರ್ಯ ಅಂತಾರೆ, ಒಮ್ಮೆ ತಪ್ಪು ಕೆಲಸ ಮಾಡಿದ್ದಕ್ಕೆ ನೀಚ ಯೋನಿ ಬಂದಿತ್ತು. ಕೃಷ್ಣ ಇನ್ನೊಮ್ಮೆ ತಪ್ಪು ಕೆಲಸ ಮಾಡಿದ್ದಲ್ಲೋ, ಇನ್ಯಾವ ನೀಚ ಯೋನಿ ಬರುತ್ತೋ ನನಗೆ. ಭೃಗು ಋಷಿಗಳು ಅಂದರೆ ಎಷ್ಟು ದೊಡ್ಡವರು ಅಂತ ತಿಳ್ಕೊಂಡಿದ್ದೀರಿ. ಭೃಗು ಋಷಿಗಳು ಪ್ರಸೂತಿ ಅಗ್ನಿ 3 ಒಂದೇ ಕಕ್ಷೆಯಲ್ಲಿ ಬರ್ತಾರೆ. ಅದರ ತರುವಾಯ ವಿಶ್ವಾಮಿತ್ರರು, ಅದರ ತರುವಾಯ ಕುಬೇರಾಶ್ವಿನಿ ದೇವತೆಗಳು ಗಣಪತಿಗಳು ಬರ್ತಾರೆ. ಎಷ್ಟು ದೊಡ್ಡ ಯೋಗ್ಯತೆ. ಅಗ್ನಿಯ ಸಮಕಕ್ಷೆ, ಪ್ರಸೂತಿಯ ಸಮಕಕ್ಷೆ ಭೃಗು ಋಷಿಗಳಿಗೆ ಇದೆ. ಅಂತಹ ಭೃಗು ಋಷಿಗಳಿಗೆ ನೀಚ ಯೋನಿ ಬಂದಿತ್ತಲ್ಲ. ಈಗಂದು ಸ್ವಾಮಿ ಇನ್ನು ನನ್ನ ಕಥೆ ಏನು? ಇನ್ನೂ ಎಲ್ಲಿ ಹುಟ್ಟುಬಿಡ್ತೀನಿ ನಾನು? ಏನಾಗೋದಿಲ್ಲ, ತಲೆ ಕೆಡಿಸ್ಕೋಬೇಡ. ಮತ್ತೆ ಎಲ್ಲಿ ಹೋಗ್ತೀನಿ? ನಾ ಅನುಗ್ರಹ ಮಾಡ್ತೀನಿ. ಹಿಂಗ ಯಾಗಿತ್ತಂ ಅದನ್ನು ಜ್ಞಾತಃ ಸ್ವರ್ಗಂ ಸಕೃತಿನಾಂ ಪದ. ಇಲ್ಲಿಂದ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡು. ಏನು ಆಶ್ಚರ್ಯ ರೀ! ಭೃಗು ಋಷಿಗಳಿಗೆ ಸ್ವರ್ಗವೇ ಇಷ್ಟು ತಪ್ಪು ಕೆಲಸ ಮಾಡಿದ್ರು. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀ ಪತಿಗೆ ಸಮನಾದ ದಿವಿಜರನು ಈ ಪಯೋಜ ಭವಂಡದೊಳಗಾವಲ್ಲಿನ ಕಾಣೆ.
ಗೋಪಗುರುವಿನ ಮಡದಿ ಭೃಗುನಗ ಚಾಪ ಬದಲಾದವರು ಮಾಡ್ದ ಮಹಾಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ. ಜಗನ್ನಾಥಾಸರು ಒಂದು ಮಾತಾಡಿದ್ರು ಅಂದರೆ ಆಯ್ತು, ಮುಗಿದೋಯ್ತಲ್ಲಿ. ಪಾಪ ಕರ್ಮವ ಸಹಿಸುವರೆ, ಇಷ್ಟು ನಾವು ಪಾಪ ಮಾಡಿದರೂ ಕೂಡ ಸಹನ ಮಾಡೋರು. ಲಕ್ಷ್ಮೀಪತಿಗೆ ಸಮನಾದ ದಿವಿಜರನು, ಲಕ್ಷ್ಮೀಕಾಂತ ಸಮಂತದೋ ಬಿಗಲ ಎನ್ನೈ ಮೇಜಿದುತ್ತೇ ಸಮಂ. ಸ್ವಾಮಿ ನಿನ್ನ ಸಮ ಯಾರು ಸಿಗ್ಲಿಕ್ಕಿಲ್ಲ. ಯಾಕೆ? ಎಷ್ಟು ಪಾಪ ಕರ್ಮ ಮಾಡಿದ್ದಾರೆ. ಯಾರು ಮಾಡಲ್ಲ, ಎಲ್ಲಾರನ್ನೂ ಮಾಫಿ 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 ಮಾಫಿ, ಕ್ಷಮ ಕ್ಷಮ ಕ್ಷಮ. ಎಲ್ಲಿ? ಗೋಪಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ. ಗುರುವಿನ ಮಡದಿ ಭೃಗು, ಭೃಗು ಋಷಿಗಳು ಮಾಡಿದ ಒಂದೇ ಎರಡೇ ನಿನಗೆ ಒದ್ರು, ನಿನ್ನ ಕಾಲಿಗೆ ಬಾಣ ಬಿಟ್ರು, ಆದರೂ ಕೂಡ ನೀನು ಅವ್ರನ್ನ ಕ್ಷಮೆ ಮಾಡಿ ಸ್ವರ್ಗಕ್ಕೆ ಕಳಿಸಿದ್ದೀಯಪ್ಪ. ಅದೇ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಿದ್ದು. ವಾದರಾಜ ಸ್ವಾಮಿಗಳು ಒತ್ತು ಕೊಡ್ತಾರೆ. ಯಾಹಿತ್ತೊಮ್ಮದರು ಜ್ಞಾತಃ ಸ್ವರ್ಗಂ ಸುಕೃತಿನಾಂ ಪದಂ. ಹತ್ತು ವಿಮಾನ ಹತ್ತು ಬಂತು ಅಂತ ದೇವರು ಅವರನ್ನು ವಿಮಾನ ಹತ್ತಿಸಿ ಕಳಿಸಿದ್ದಂತೆ ಅದೇ ದೇಹದಿಂದಲ್ರಿ. ಒಂದು ವೇಳೆ ಭೃಗು ಋಷಿಗಳು ಪಾಪನೇ ಮಾಡಿದ್ರು ಅಂತಾದರೆ ಅದೇ ದೇಹದಿಂದ ಹೇಗೆ ಸಾಧ್ಯ? ಮಹಾಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಅಂದರೆ ಶರೀರ ತ್ಯಾಗ ಅಂತಿದೆ. ಮಹಾಪಾಪವನ್ನು ಮಾಡಿದಾಗ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಶರೀರ ತ್ಯಾಗ. ಅದನ್ನು ಬಿಡಬೇಕು, ಶರೀರ ಬಿಡಬೇಕು. ಸತೀದೇವಿ ರುದ್ರದೇವರ ನಿಂದನೆಯನ್ನು ಕೇಳಿದ್ದಕ್ಕೆ ಯಜ್ಞ ಮಂಟಪದಲ್ಲಿ ಕುಳಿತುಕೊಂಡು ದೇಹತ್ಯಾಗ ಮಾಡಿದ್ಲು. ಯಾಕೆ? ಮಹಾಪರಾಧ ಮಾಡಿದ್ದಕ್ಕೆ. ಅಂದಮೇಲೆ ಮಹಾಪರಾಧ ಮಾಡಿದಾಗ ದೇಹತ್ಯಾಗ ಮಾಡಬೇಕು ಅಂತ ನಿಯಮದ. ಮತ್ತೆ ಭೃಗು ಋಷಿಗಳು ಅರ್ಥಾತ್ ಜರಾನಾಮಕ ವ್ಯಾಧ ಅದೇ ದೇಹದಿಂದೇ ಹೋಗ್ಬಿಟ್ರಲ್ಲ ಸ್ವರ್ಗಕ್ಕೆ ಅಂದರೆ ಅಪರಾಧವೇ ಮಾಡಲಿಲ್ಲ ಅಂತ ಅರ್ಥ ಆಯ್ತು. ಹೌದಾ? ಅಲ್ರಿ, ಬಾಣ ಹೊಡೆದ್ರೆ ಬಾಣ ಏನು ಹೊಡೆದ್ರೆ ಬಾಣ? ನಮ್ಮಲ್ಲಿ ಇದ್ದು ಬಿದ್ದ ಪದಾರ್ಥ ಎಲ್ಲ ದೇವರಿಗೆ ಒಪ್ಸೋದಂತ. ದೇವರಿಗೆ ಪುಷ್ಪಂ ಸಮರ್ಪಯಾಮಿ ಅಂತ ಇದೆಯಲ್ಲ, ಹಾಗೆ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಅಂತ ಇದೆಯಲ್ಲ, ಹಾಗೆ ಅಯಃ ಪುಷ್ಪಂ ಸಮರ್ಪಯಾಮಿ ಸಮರ್ಪಣೆ ಮಾಡಿದ್ದಾರಂತೆ. ವಾದರಾಜರು ಬರೆದಿದ್ದಾರೆ ಈ ಮಾತನ್ನು. ಏನು? ಭಗವಂತನ ಪಾದಕ್ಕೆ ಹೊಡೆದಿದ್ದಾರೆ ನೋಡ್ರಿ ಬಾಣ. ಎಲ್ಲೋ ಕೈಗೋ ಕಾಲಿಗೋ ಕಣ್ಣಿಗೋ ತಲೆಗೋ ಹೊಡೆದಿಲ್ಲ, ಪಾದಕ್ಕೆ ಹೊಡೆದಿದ್ದಾರೆ ಅಂದರೆ ಪಾದಕ್ಕೆ ಏರಿಸಿದ್ದಾರೆ ಅಷ್ಟೆ. ಏನು ಏರಿಸಿದ್ರು? ಭಗವಂತನಿಗೆ ಕಬ್ಬಿಣಮಯವಾದ ಒಂದು ಹೂವನ್ನು ಏರಿಸಿದಷ್ಟೆ. ಸುವರ್ಣ ಹೂವನ್ನು ಏರಿಸುವಂತೆ, ಮಾಮೂಲಿ ಹೂ ಏರಿಸುವಂತೆ ಅಯಃ ಪುಷ್ಪಂ ಸಮರ್ಪಯಾಮಿ ಪುಷ್ಪವನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪಾಪ ಇಲ್ಲ. ಅನುಸಂಧಾನ ಮುಖ್ಯ, ಹೊರಗಿನ ಪದಾರ್ಥ ಅಲ್ಲ. ಆ ಜರಾನಾಮಕ ವ್ಯಾಧನಿಗೆ ಅನುಸಂಧಾನ ಇತ್ತು. ಭೃಗು ಋಷಿಗಳಾದದ್ರಿಂದ ಪಾಪ ಬರಲಿಲ್ಲ ಅಂತ ವಾದರಾಜರು ಬರೆದಿದ್ದಾರೆ. ಹಾಗಾಗಿ ಸ್ವರ್ಗಕ್ಕೆ ಹೋದ ಭಗವಂತ ಅದನ್ನೇ ಆ ದೇಹವನ್ನು ಇಟ್ಟುಕೊಂಡು ನೆಪ ಮಾಡಿಕೊಂಡು ವಿಪ್ರಶಾಪವನ್ನು ನೋಡ್ರಿ. ತ್ವಂತು ಮದ್ಧರ್ಮಮಾಸ್ಥಾಯ ಜ್ಞಾನನಿಷ್ಠ ಉಪದೀಕ್ಷಕ ತನ್ಮಾಯ ರಚಿತಾಮೀನ ವಿಜ್ಞಾಪ ಕುಶಾಮ. ಸರಿ, ಭಗವಂತ ದೇಹವನ್ನು ತ್ಯಾಗ ಮಾಡಿದ. ನೋಡ್ ಲೋಕಾಭಿರಾಮಂ ರಾಮಂ ಸ್ವತನಂ ಧರಣ ಧ್ಯಾನಮಂಗಲಾಂ ಯೋಗಧಾರಣೆಯ ಅಗ್ನೇಯ ಅಧಿತ್ವಾ ಧಾಮ ಸೋಮಾವಿಶತು. ಹೊರಟು ಹೋಗ್ಬಿಟ್ಟ ಭಗವಂತ. 106 ವರ್ಷಗಳ ಕಾಲ ಭಗವಂತ ಏನು ಭೂಮಿಯಲ್ಲಿ ಇದ್ದು ಮಾಡಬೇಕಾದ ಕೆಲಸ ಇತ್ತು, ಎಲ್ಲ ಮುಗಿಸಿಬಿಟ್ಟ, ಹೊರಟು ಹೋದ. ಅವನ ದೇಹ ಇಲ್ಲೇ ಉಳಿತು. ಆ ದೇಹ ಯಾವುದು? ಅದು ಡೂಪ್ಲಿಕೇಟ್ ದೇಹ. ನೆನಪಿಟ್ಕೊಳ್ರಿ, ಡಮ್ಮಿ ದೇಹ, ಸುಳ್ಳು ದೇಹ. ಅರ್ಥಾತ್ ತನ್ನ ದೇಹದಂತಿರುವ ಒಂದು ಪಾಂಚಭೌತಿಕ ದೇಹವನ್ನು ಭಗವಂತ ಮಾಡಿಟ್ಟ. ಸ್ವಂತ ದೇಹ ಅಲ್ಲ, ಸ್ವಂತ ಅಪ್ರಾಕೃತವಾದ ಸಚ್ಚಿದಾನಂದಮಯವಾದ ದೇಹವನ್ನು ತೆಗೆದುಕೊಂಡು ಹೋದ. ಶ್ರೀಮದಾಚಾರ್ಯರು ಕೃಷ್ಣ ದೇಹತ್ಯಾಗ ಮಾಡಿದ, ಹೋದ, ಒಂದು ತೆಳಗುಳಿತು ಅಂದಾಗ ಅದು ತೆಳಗುಳಿದಿದ್ದು ಪಾಂಚಭೌತಿಕ, ಮೇಲೆ ಹೋಯ್ತು. ಅದು 5 ರೂಪ ತಗೊಂಡಂತೆ. ಮತ್ತೆ ಕೃಷ್ಣ 5 ರೂಪ ತಗೊಂಡಂತೆ. ನೋಡ್ರಿ, ಪ್ರಾಯ ಈ ಕಥೆ ಕೇಳಿಲ್ಲ. ಏನು 5 ರೂಪ? ಕೃಷ್ಣ ಪರಮಾತ್ಮ ಈ ದೇಹವನ್ನು ಭೂಮಿಯನ್ನು ಬಿಡುವಾಗ 5 ರೂಪವನ್ನು ತೆಗೆದುಕೊಂಡು ಬಿಟ್ಟ. ಯಾವುದು 5 ರೂಪ? 5 ಕೃಷ್ಣ ರೂಪ ಆಯ್ತಂತೆ. ಒಂದು ಕೃಷ್ಣ ರೂಪ ಇವತ್ತಿಗೂ ಭೂಮಿಯಲ್ಲಿ ಇದೆ. ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಸ್ವೇಕೇನ ರೂಪೇಣ ಸಭೂವ್ಯ ದೃಶ್ಯ. ಇವತ್ತಿಗೂ ಭೂಮಿಯಲ್ಲಿ ಯಾರು ಕೃಷ್ಣ ಮಂತ್ರದ ಜಪ ಮಾಡ್ತಾರೋ ಅವರಿಗೆ ಫಲ ಕೊಡಲಿಕ್ಕೆ ಕೃಷ್ಣ ಇಲ್ಲೇ ಇದ್ದಾನೆ. ಗಂಡಸು ಹೆಂಗಸು ಇಬ್ಬರಿಗೂ ಕೃಷ್ಣ ಮಂತ್ರ ಜಪ ಇಲ್ಲೇ ಇದ್ದಾನೆ, ದೇವರು ಹೋಗಿಲ್ಲ. ಎರಡನೇದ್ದು ತಸ್ಥೌ ದ್ವಿತೀಯೇನ ಚ ಸೂರ್ಯಮಂಡಲೇ, ಸೂರ್ಯಾಂತರ್ಗತನಾಗಿ ಒಂದು ರೂಪದಿಂದ ನಿಂತುಕೊಂಡ ಕೃಷ್ಣ, ಎರಡನೇ ಕೃಷ್ಣ ಇವ. ತೃತೀಯ ಮಾಸಿತ್ ಶಿವಪೂಜಿತಂ ವಪುಃ, ಮೂರನೇದ್ದು ರುದ್ರದೇವರ ಮನೆಗೆ ಹೋಯ್ತಂತೆ ಕೃಷ್ಣನ ರೂಪ. ರುದ್ರದೇವರು ಕೇಳಿದ್ರು, ಸ್ವಾಮಿ ನಿನ್ನ ಕೃಷ್ಣ ಅವತಾರವನ್ನು ನಂಗೆ ಬೇಕು ಅಂತಂತ. ಯಾಕೋ ಅಂದರು, ಒಬ್ಬ ಹೆಂಡತಿನ ಕಟ್ಕೊಂಡು ಹೇಗೋದೇ ಕಷ್ಟ ಆಗ್ಯದ, ನೀವು 16,000 ಮಂದಿ ಜೊತೆಗೆ ಹೆಂಗಿದ್ಯೋ ಅದೊಂದು ರೂಪ ನೋಡ್ಬೇಕು ನನಗೆ ಅಂತ ಕೇಳಿದಂತೆ. ಎಸ್ ಅಂತ ಕೊಟ್ಟನಂತ. ಇನ್ನೊಂದು ರೂಪ ಸಂಪೂಜಿತಂ ಬ್ರಹ್ಮಲೋಕೆ ಚತುರ್ಥಂ ಕಂಜೋದ್ಭವೇನಾದ ಪರಂ ಸ್ವಧಾಮ. ಬ್ರಹ್ಮದೇವರು ಕೇಳಿದ್ರಂತ, ಸ್ವಾಮಿ ಏನು ನಿನ್ನ ಯಾವ್ಯಾವ ಅವತಾರ ರೂಪಗಳವ ಎಲ್ಲ ನಮ್ಮನ್ಯಾಗ ಒಂದು ಪ್ರತಿಮಾ ಇರಲೇಬೇಕು. ಬ್ರಹ್ಮದೇವ್ರ ಮನೆಗೆ ಎಷ್ಟು ದೇವ್ರು ಇರ್ಬೇಕು ಹೇಳಿ ವಿಚಾರ ಮಾಡ್ಕೊಳ್ರಿ.
ಅವರಿಗೆ ದೇವ್ರ ಪೂಜೆ ಮುಗಿಸೋದ್ರಾಗ ದಿವಸದ ಟೈಮ್ ಮುಗಿದೋಗ್ಬಿಡ್ತಂತ್ರಿ. 4-5 ಪ್ರತಿಮಾ ಇದ್ಬಿಟ್ಟು 5-6 ಕಡೆ ಪೂಜೆ ಮಾಡೋದಿತ್ತು ಅಂದರೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ರೀ. ಬ್ರಹ್ಮದೇವ್ರಿಗೆ ಇಡೀ ದಿವಸ ಪೂಜಾದೊಳಗೆ. ಅದಕ್ಕೆ ಅವರು ನಮೇನ ಶ್ರೀಕಾಣೆ ಪದಂತ್ಯ ಸತ್ಪತೆ ಎಮ್ಮೇರ್ದವ್ರು ಕಂಠೆ ಅವತಾರತ ಹರಿ ರಾಮಾವತಾರದ, ಕೃಷ್ಣಾವತಾರದ, ಮತ್ಸ್ಯಾವತಾರ, ಕೂರ್ಮಾವತಾರ ಎಲ್ಲದಕ್ಕೂ ಪೂಜಾ ಆಗಲ್ಲ ವತ್ಸ. ಅಲ್ಲೊಂದು ಹೋಯ್ತು 5ನೇ ರೂಪ ಎಲ್ಲಿ ಸಂಧಾಮ ಮಾಕ್ಷತ. ಕೊನೆಗೆ ತನ್ನ ಮೂಲ ರೂಪದಲ್ಲಿ ಐಕ್ಯ ಹೊಂದಲಿಕ್ಕೆ 5ನೇದಾಗಿ ಭಗವಂತ ಸ್ವೀಕಾರ ಮಾಡಿದ್ದಂತೆ. ಇದು ರಹಸ್ಯವಾದ ವಿಚಾರವನ್ನು ಶ್ರೀಮದಾಚಾರ್ಯರು ಎತ್ತಿಕೊಡ್ತಾರೆ. ಪ್ರಾಯ ಇನ್ಯಾವ ವ್ಯಾಖ್ಯಾನಕಾರರು ದಾರ್ಶನಿಕರು ಈ ಮಾತನ್ನು ಆಡಿಲ್ಲ. ಇಷ್ಟು ಹೇಳಿದ್ರು. ಅರ್ಜುನ ಬಂದು ಕೃಷ್ಣನ ನೋಡ್ತಾನೆ, ಗೋಳಾಡ್ಬಿಡ್ತಾನೆ. ಕೃಷ್ಣ ಎಂಥ ಕೆಲಸ ಆಗೋಯ್ತು, ನಿನ್ನನ್ನು ಕಾಣಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೆ. ಸ್ವಾಮಿಗೆ ಏನಿಲ್ಲರಿ, ಲೀಲಾ ನಾಟಕ ಸುಮ್ಮನೆ ಮಾಡ್ತಿರ್ತಾನೆಲ್ಲ. ಇವನು ನೋಡಿಬಿಟ್ಟು ಆತ್ಮಾನಂ ಸಂಪಯಾಮಾಸ ಕೃಷ್ಣಗೀತೆ ಸದುಕ್ತಿಭಿ. ಕೃಷ್ಣನ ದೇಹವನ್ನು, ಪಾಂಚಭೌತಿಕ ಶರೀರವನ್ನು ಅಗ್ನಿಯ ಮೇಲೆ ಇಟ್ಟು ಚಿತೆ ಸಂಸ್ಕಾರವನ್ನು ಮಾಡಿಕೊಂಡು ಕೃಷ್ಣ ಇಲ್ಲ ಅಂತ ದುಃಖ ಪಡ್ತಾ ಹೊರಟಿದ್ದಂತೆ. ಮತ್ತೆ ನೆನಪಾಯಿತಂತೆ, ಅಯ್ಯೋ ಎಂಥ ಕೆಲಸ ಇದು. ದೇವರು ಗೀತೆಯಲ್ಲಿ ಹೇಳಿದ್ದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಂತ ಮರ್ತುಬಿಟ್ಟೆ ಅಂತ ಮತ್ತೆಲ್ಲ ಸ್ಮರಣೆ ಮಾಡಿಕೊಂಡು ಗೀತೆಯನ್ನು ಕೃಷ್ಣ ಜೊತೆಗಿದ್ದಾನೆ, ಎಲ್ಲಿಯೂ ಹೋಗಿಲ್ಲ, ಎಲ್ಲ ನಮ್ಮ ಜೊತೆಗೆ ಇರ್ತಾನೆ ಅಂತ ಅನುಸಂಧಾನ ಮಾಡ್ತಾ ಹೊರಟ ಅಂತ ಆ ಎಲ್ಲ ಕೃಷ್ಣನ ಹೆಂಡದನ್ನು ಕರೆದುಕೊಂಡ ಹೋದ ಇತ್ಯಾದಿ ಎಲ್ಲ ಕಥೆಗಳನ್ನು ಹೇಳ್ತಾ ಕೊನೆಯದಾಗಿ ಇತ್ತಂ ಹರೇರ್ ಭಗವತೋ ರುಚಿರಾವತಾರಂ ವೀರ್ಯಾಣಿ ತಸ್ಯ ಚರಿತಾನಿ ಚ ಮಂಗಲಾನಿ ಅನ್ಯತ್ರ ಚೇಗಜ ಶ್ರುತಾನಿ ಗೃಣನ್ ಮನುಷ್ಯೋ ಭಕ್ತಿಂ ಪರಾಂ ಪರಮಹಂಸ ಗತೋ ಲಭೇತ. ಯಾವ ಭಗವಂತನ ಕೃಷ್ಣಾವತಾರದ ಕಥೆಯನ್ನು, ಎಲ್ಲ ಅವತಾರದ ಕಥೆಗಳನ್ನು ಚಿಂತನೆ ಮಾಡ್ತಾರೋ ಭಗವಂತ ಅವರಿಗೆ ಪರಮವಾದ ಉತ್ತಮವಾದ ಭಕ್ತಿಯನ್ನು ಕೊಟ್ಟು ಸನ್ಯಾಸಿಗಳಿಗೆ, ಪರಮಹಂಸರಿಗೆ ಕೊಡುವಂತಹ ತನ್ನ ಸ್ಥಾನವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ 11ನೇ ಸ್ಕಂದವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದು